ಆ ಏನಾಗ್ಯದ್ರಿ? ಮಂಗಳ. ಹಾ ಹಾ ಹಾ, ನೋಡ್ರಿ ಇದು ಯಾವ ಗ್ರಹ ಗೊತ್ತಾ? ಗುರುಗ್ರಹ ಅಂತ ನೆನಪರ್ ಹುಡ್ತೀವಿ. ಎಂತ ಗ್ರಹ? ಹೌದಾ, ಗುರು ಗ್ರಹ ಅಂತ ನೆನಪರ್ ಹುಡ್ತೀವಿ. ಯಾವ ಗ್ರಹ? ಇದು ಸೂರ್ಯನಿಂದ ಎಷ್ಟು ದೂರದಲ್ಲಿದೆ ಅಂತಂದ್ರ, ಸೂರ್ಯನಿಂದ 777 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿ ಅದ ರೀ. ಎಷ್ಟು ಲಕ್ಷ? ಸೌರ ಮಂಡಲದ ಅತ್ಯಂತ ದೊಡ್ಡ ಗ್ರಹ ಇದು. ಸೌರ ಮಂಡಲದ ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂತಂದ್ರ ಗುರುಗ್ರಹ ಅಂತ ನೆನಪರ್ ಹುಡ್ತೀವಿ. ಎಂತ ಗ್ರಹ? ಗುರುಗ್ರಹ. ಈ ಗುರುಗ್ರಹ ಏನದ ಅಲ್ಲ, ಅಧಿಕ ಗುರುತ್ವ ಶಕ್ತಿ, ಅಧಿಕ ಗುರುತ್ವ ಶಕ್ತಿ ಹೊಂದಿದ ಗ್ರಹ ಕೂಡ ಯಾವ್ದಾಗ್ತದೆ ಅಂದ್ರೆ ಇದೇ ಗ್ರಹ ಅಂತ ನೆನಪರ್ ಹುಡ್ತೀವಿ. ಹಾಗಾದ್ರೆ ಈ ಗ್ರಹ ಅಕ್ಷಿ ಭ್ರಮಣ ಎಷ್ಟದ ಗೊತ್ತಾ? ಯಾವ ಭ್ರಮಣ ರೀ? ಅಕ್ಷಿ ಭ್ರಮಣ ಎಷ್ಟದ ಅಂತಂದ್ರೆ 9 ಗಂಟೆ 8 ನಿಮಿಷ. ಹೌದಾ, ಒಂದು ರೌಂಡ್ ಹಾಕ್ಲಾಕ್ ಇದು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂದ್ರೆ ಬರೀ 9 ಗಂಟೆ. ಎಷ್ಟು ಗಂಟ? 9 ಗಂಟೆದಾಗ ಒಂದು ರೌಂಡ್ ಸರ್ಕ್ ಅಂತ ಹಾಕೊಂಡ್ಬಿಡ್ತದೆ. ಹೆಂಗ ಹಾಕೋತದ? ಹಾ, ಎಷ್ಟ್ ಚಂದ ಹೇಳ್ತೀರಿ ನೋಡ್ರಿ. ಹೌದು, ನಿಮ್ಮಂತವ್ರಿ ದೇಶಕ್ಕೆ ಬೇಕ್ರಿ. ಬೇಕಾ ಬೇಡ್ರಿ? ಹಾ, 9 ಗಂಟೆ. ಅದೇ ಪರಿಭ್ರಮಣ ಎಷ್ಟಾಗ್ತದ ಅದ ಗೊತ್ತಾ? ಪರಿಭ್ರಮಣ 11 ವರ್ಷ 8 ತಿಂಗಳು 6 ದಿನಗಳು ಅಂತ ನೆನಪರ್ ಹುಡ್ತೀವಿ. ಹೌದಾ, 11 ವರ್ಷ 8 ತಿಂಗಳ 6 ದಿನಗಳು. ಒಂದು ತಾಯಿ ಏನಾದ್ರೂ ಗರ್ಭಿಣಿ ಇದ್ದ ಸಂದರ್ಭದಲ್ಲಿ ಇದು ರೌಂಡ್ ಹಾಕಕ್ ನಿಂತು ಅಂದ್ರ ಆ ಮಗು 11 ವರ್ಷ 8 ತಿಂಗಳದ ಆದಾಗ ಇದ್ರದ್ದು ಒಂದು ರೌಂಡ್ ಕಂಪ್ಲೀಟ್ ಆಗ್ತದೆ. ಸೂರ್ಯನಿಗೆ ಒಂದು ರೌಂಡ್ ಹಾಕೋದು ಕಂಪ್ಲೀಟ್ ಆಗ್ತದ. ಯಾವ ಗ್ರಹದ್ದು ಅಂದ್ರ ಗುರುಗ್ರಹ. ನೋಡ್ರಿ, ಗುರುಗ್ರಹ ಭೂಮಿಗಿಂತಲೂ ಎಷ್ಟು ದೊಡ್ಡದ ಅಂದ್ರೆ 1400 ಪಟ್ಟು ದೊಡ್ಡದ. ಎಷ್ಟು ಪಟ್ಟ? 1400 ಪಟ್ಟು ನೆನಪರ್ ದೊಡ್ಡದು. ಭೂಮಿನೇ ದೊಡ್ಡ ಗ್ರಹ ಅಂತ ಹೇಳ್ತೀವಿ, 5ನೇ ದೊಡ್ಡ ಗ್ರಹ ಅಂತ ಹೇಳ್ತೀವಿ. ಆದ್ರೆ ಭೂಮಿಗಿಂತ 1400 ಪಟ್ಟು ದೊಡ್ಡದ. ಇಲ್ಲಿ ಒಂದು ಧೂಮಕೇತು. ಯಾವ ಕೇತು? ಧೂಮಕೇತು ಬಂದು ಅಪ್ಪಳಿಸ್ಬಿಟ್ಟದ್ರಿ. ಈ ಗುರುಗ್ರಹ ಏನದ ಅಲ್ಲ, ಈ ಗುರುಗ್ರಹಕ್ಕ ಧೂಮಕೇತು ಬಂದು ಅಪ್ಪಳಿಸೋದಕ್ಕೆ. ಹೌದಾ, ಯಾವಾಗ? 1994ದಾಗ. ಹಾಗಾದ್ರೆ ಈ ಧೂಮಕೇತದ ಹೆಸರು ಏನು ಅಂತಂದ್ರೆ ಸೋಮೇಕರ್. ಸೋಮೇಕರ್ ಅಂತಕ್ಕಂಥ ಒಂದು ಧೂಮಕೇತು. ಹೌದಾ, ನೋಡ್ರಿ ಈ ಧೂಮಕೇತು. ಹೌದಾ, ಯಾವ ಧೂಮಕೇತು? ಸೋಮೇಕರ್ ಅಂತಕ್ಕಂಥ ಒಂದು ಧೂಮಕೇತು ಏನದ ಅಲ್ಲ, ಇದು ಬಂದು ಅಪ್ಪಳಿಸ್ತದ್ರಿ. ಹೌದಾ, ಇದು ಬಂದು ಇದಕ್ಕೆ ಅಪ್ಪಳಿಸಿದಾಗ ಸಣ್ಣದೊಂದು ಹೋಲ್ ಆಗ್ಯದ. ಇದಕ್ಕೆ ಏನಾಗ್ಯದ? ಹೌದಾ, ಗುರುಗ್ರಹಕ್ಕ ಒಂದು ಸಣ್ಣ ಹೋಲ್ ಆಗ್ಯದ. ಆ ಹೋಲ್ ಒಳಗ ಸೂಜಿ ಚುಚ್ಚು ರೇಟ್ ಹೋಲ್ ಬೀಳ್ತದ ನೋಡ್ರಿ, ಅಷ್ಟೇ ಸಣ್ಣ ಹೋಲ. ಆ ಸಣ್ಣ ಹೋಲಿನಾಗ ಭೂಮಿ ಹಿಡಿತದ. ಹಾ, ಅಂದ್ರ 1400 ಪಟ್ಟು ದೊಡ್ಡದದ. ಯಾವುದು? ಹೌದಾ, ಗುರುಗ್ರಹ. ಸೋಮೇಕರ್ ಅಂತಕ್ಕಂಥ ಒಂದು ಧೂಮಕೇತು ಇದಕ್ಕೆ ಬಂದು ಅಪ್ಪಳಿಸ್ದ. ಅದಕ್ಕೆ ಒಂದು ಸಣ್ಣ ಹೋಲ್ ಬಿದ್ದದ. ಅದಕ್ಕೆ ಸಣ್ಣ ಹೋಲೇ ಅದು. ಹೌದಾ, ಆ ಹೋಲಿನಾಗ ಭೂಮಿ ಹಿಡಿತಂದ್ರೆ ಎಷ್ಟು ದೊಡ್ಡ ಹೋಲ್ ಇರ್ಬೋದು ಲೆಕ್ಕ ಹಾಕಿ. ಹೌದಾ, ನೋಡ್ರಿ ಸೋಮೇಕರ್ ಅಂತಕ್ಕಂಥ ಧೂಮಕೇತು. ಹಾಗಾದ್ರ ಸೌರ ಮಂಡಲದಲ್ಲಿ, ಯಾವ ಮಂಡಲ? ಸೌರ ಮಂಡಲದಲ್ಲಿ ಅತಿ ಹೆಚ್ಚು ಉಪಗ್ರಹಗಳು ಹೊಂದಿದ ಗ್ರಹ ಇದಾಗಿದೆ. ಅತಿ ಹೆಚ್ಚು ಉಪಗ್ರಹಗಳು ಹೊಂದಿದ ಗ್ರಹ ಇದಾಗಿದೆ. ಎಷ್ಟು ಉಪಗ್ರಹಗಳಿದಾವ ಇದಕ್ಕಂದ್ರ 92 ಉಪಗ್ರಹಗಳಿದಾವ.
ಹೌದಾ 92 ಉಪಗ್ರಹಗಳಿದಾವ. ಮತ್ತು ಈ ಉಪಗ್ರಹಗಳನ್ನು ಸಂಶೋಧನೆ ಮಾಡಿದವರು ಮತ್ತು ಗುರುಗ್ರಹದ ಸಂಶೋಧನೆ ಮಾಡಿದವರು ಯಾರು ಅಂತಂದ್ರ ಗೆಲಿಲಿ ಅನ್ನೋರು ಏನ್ಪಾರ ಸಂಶೋಧನೆ ಮಾಡ್ತಾರ. ಹಾಗಾದ್ರೆ ಇದಕ್ಕಿರ್ತಕ್ಕಂಥ ಉಪಗ್ರಹಗಳ ಸಂಖ್ಯೆ ಎಷ್ಟದಾವ? 92 ಅದಾವ. ಅದರಲ್ಲಿ ಪ್ರಮುಖ ಉಪಗ್ರಹ ಯಾವುವು ಅಂತ ನೋಡ್ತಾ ಹೋದ್ರ, ಹೌದಾ, ಪ್ರಮುಖ ಉಪಗ್ರಹಗಳು ಯಾವುವು ಅಂತ ಏನ್ಪಾರ ನೋಡ್ತಾ ಹೋದ್ರೆ, ಹೌದಾ, ಪ್ರಮುಖ ಉಪಗ್ರಹಗಳು ಒಂದು ಗ್ಯಾನಿಮೆಡ್ ರೀ. ಯಾವ ಮೆಡ್? ಗ್ಯಾನಿಮೆಡ್. ನೆಕ್ಸ್ಟ್ ಕ್ಯಾಲಿಸ್ಟೋ. ಯಾವ ಸ್ಟೋ? ಕ್ಯಾಲಿಸ್ಟೋ. ಅಯ್ಯೋ ಯುರೋಪ್ ಎನ್ನುವ ಉಪಗ್ರಹಗಳೇನ್ಪಾರ ಕಂಡು ಬರ್ತಾವ್ರಿ. ಇವು ಪ್ರಮುಖವಾಗಿ ನೈಸರ್ಗಿಕ ಉಪಗ್ರಹ ಅಂತ ಏನ್ಪಾರ ಹೇಳ್ತೀವಿ. ಹಾಗಾದ್ರೆ ಗುರುಗ್ರಹದ ಸಂಶೋಧನೆಗಾಗಿ ಅಧ್ಯಯನ ಮಾಡಕ್ಕೋಸ್ಕರನೇ ಅಥವಾ ಗುರುಗ್ರಹದ ಸಂಶೋಧನೆಗಾಗಿ ವಾಯಂಜರ್ 1 ಅಂತಕ್ಕಂಥ ಒಂದು ಉಪಗ್ರಹ ಉಡಾವಣೆ ಮಾಡಿದ ದೇಶ ಯಾವ್ದು ಗೊತ್ತಾ? ಅಮೇರಿಕ ರೀ. ಹೌದಾ, ಅಮೇರಿಕ ಏನ್ ಮಾಡ್ತಂದ್ರೆ ಉಡಾವಣೆ ಮಾಡ್ತದೆ. ಹಾಗಾದ್ರೆ ಈ 4 ಏನು ಉಪಗ್ರಹಗಳಿದಾವಲ್ಲ, ಅದ್ರಲ್ಲಿ 4ರಲ್ಲಿ ಅತ್ಯಂತ ದೊಡ್ಡ ಉಪಗ್ರಹ ಯಾವುದು ಅಂತ ಕೇಳಿದ್ರೆ ಗ್ಯಾನಿಮೆಡ್. ಸೌರಮಂಡಲದ, ಹೌದಾ, ಉಪಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಉಪಗ್ರಹ ಯಾವುದು ಅಂತ ಕೇಳಿದ್ರೆ ಗ್ಯಾನಿಮೆಡ್ ಅನ್ನುವಂತ ಒಂದು ಉಪಗ್ರಹ ಅತ್ಯಂತ ದೊಡ್ಡದು. 92 ಉಪಗ್ರಹಗಳು ಈ ಗುರುತ್ವ ಶಕ್ತಿ ಅಂದ್ರೆ ಗುರುಗ್ರಹದ ಗುರುತ್ವ ಶಕ್ತಿಯಲ್ಲಿ ಇರೋದೇನ್ಪಾರ ಕಂಡು ಬರ್ತದೆ. ಹೌದಾ, ಗುರುಗ್ರಹದ ಗುರುತ್ವ ಶಕ್ತಿಯಲ್ಲಿ ನೋಡ್ರಿ. ಸೌರಮಂಡಲದ ಯಾವ ಮಂಡಲ? ಸೌರಮಂಡಲದ ಅತ್ಯಂತ ದೊಡ್ಡ ಉಪಗ್ರಹ ಯಾವುದು? ಗ್ಯಾನಿಮೆಡ್ ರೀ. ಸೌರಮಂಡಲದ ಅಧಿಕ ಉಷ್ಣಾಂಶ ಹೊಂದಿದ ಉಪಗ್ರಹ ಯಾವುದು ಅಂತಂದ್ರೆ ಅಯೋ ರೀ. ಅಯೋ ಅಂತಕ್ಕಂಥ ಉಪಗ್ರಹ ಅಂತ ಏನ್ಪಾರ ಹುಡ್ತೀವಿ. ಹಾಗಾದ್ರೆ ಗುರುಗ್ರಹದ ಉಷ್ಣಾಂಶ ಎಷ್ಟದ ಅಂತ ನೋಡ್ತಾ ಹೋದ್ರೆ 120 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅದ ರೀ. ಯಾವ್ದ್ರಲ್ಲಿ? ಗುರುಗ್ರಹದಲ್ಲಿ. ಯಾಕ್ರಿ 120 ಡಿಗ್ರಿ ಸೆಲ್ಸಿಯಸ್? ಗ್ರಹಗಳೆಲ್ಲ ಅಷ್ಟು ಇರೋದಿಲ್ಲ. ಬುಧ ಗ್ರಹ ಸಮೀಪ ಇರುವ ಕಾರಣಕ್ಕಾಗಿ, ಸೂರ್ಯನಿಗೆ ಬಹಳ ಹತ್ರ ಇರುವ ಕಾರಣಕ್ಕಾಗಿ ಉಷ್ಣಾಂಶ ಜಾಸ್ತಿ ಇದೆ. ಶುಕ್ರ ಗ್ರಹ ಕೂಡ ಸೂರ್ಯನಿಗೆ ಸಮೀಪನೂ ಅದ ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗೆ ಏನ್ಪಾರ ಒಳಗೊಂಡಿರುವ ಕಾರಣಕ್ಕಾಗಿ ಉಷ್ಣಾಂಶ ಜಾಸ್ತಿ ಇದೆ. ಸೌರಮಂಡಲದ ಅಧಿಕ ಉಷ್ಣಾಂಶ ಹೊಂದಿದ ಗ್ರಹ ಅಂತೇಳಿ ನಾವು ಯಾವ್ದನ್ನ ಹೇಳ್ತೀವಿ? ಶುಕ್ರ ಗ್ರಹವನ್ನು ಹೇಳ್ತೀವಿ. ಎಂತ ಗ್ರಹ ರೀ? ಶುಕ್ರ ಗ್ರಹಕ್ಕೆ ಏನ್ಪಾರ ಹೇಳ್ತೀವಿ. ಹಾಗಾದ್ರ ಇಲ್ಲಿ ಯಾಕ್ರಿ ಇದು ದೂರ ಇದಲ್ಲ 120 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅಂದ್ರ, ಈ ಒಂದು ಗ್ರಹದಲ್ಲೂ ಕೂಡ ಏನ್ ಒಳಗೊಂಡದ ಅಂದ್ರ ಹೈಡ್ರೋಜನ್. ಯಾವ ಜನ? ಹೈಡ್ರೋಜನ್ ಮತ್ತು ಹೀಲಿಯಂ ಅನಿಲಗಳು ಏನ್ಪಾರ ಒಳಗೊಂಡದ್ರಿ. ಹಾಗಂತೇಳಿ ಇಲ್ಲೂ ಬೈಜಿಕ ಸಮ್ಮಿಲನ ನಡೀತದೇನ್ರಿ? ಇಲ್ಲಿ ನಡೆಯೋದಿಲ್ಲ. ಹೌದಾ, ಅನಿಲ ಇರುವ ಕಾರಣಕ್ಕಾಗಿ ಉಷ್ಣಾಂಶ ಏನ್ಪಾರ ಅದ ಜಾಸ್ತಿ. ಹೌದಾ, ಹೈಡ್ರೋಜನ್ ಮತ್ತು ಹೀಲಿಯಂ ಅನ್ನು ಒಳಗೊಂಡಿರುವ ಕಾರಣಕ್ಕಾಗಿ ಹೌದಾ ಉಷ್ಣಾಂಶ ಜಾಸ್ತಿ ಇದೆ ಹೊರತು ಇಲ್ಲಿ ಬೈಜಿಕ ಸಮ್ಮಿಲನ ಕ್ರಿಯೆ ನಡೆಯೋದಿಲ್ಲ. ಗ್ರಹಗಳಲ್ಲಿ ನಿಮಗೊಂದು ಗೊತ್ತಿರಲಿ, ಯಾವುದೇ ಗ್ರಹದಲ್ಲೂ ಕೂಡ ಬೈಜಿಕ ಸಮ್ಮಿಲನ ನಡೆಯೋದಿಲ್ಲ. ಓನ್ಲಿ ನಕ್ಷತ್ರದಲ್ಲಿ ಮಾತ್ರ ಬೈಜಿಕ ಸಮ್ಮಿಲನ ಕ್ರಿಯೆ ನಡೀತದ. ಬೈಜಿಕ ಸಮ್ಮಿಲನ ಅಂದ್ರೆ ಗೊತ್ತದ ನಿಮಗ್? ಚಂದ, ಬಹಳ ಚಂದ ಗೊತ್ತದ. ಬಿಟ್ರೆ ನೀವೇ ಎಕ್ಸ್ಪ್ಲೇನ್ ಮಾಡೋಷ್ಟು ಮಟ್ಟಿಗೆ ಗೊತ್ತದನ ಗೊತ್ತಿಲ್ರಿ? ಏನ್ರಿ? ಹಾ, ಸಾಕು. ಹೌದು, ಈ ರೀತಿ ಏನ್ಪರ್ ಗುರುಗ್ರಹ ಏನ್ಪರ್ ಕಂಡು ಬರ್ತದೆ. ನೋಡ್, ಗುರುಗ್ರಹದ ಅಧ್ಯಯನಕ್ಕೋಸ್ಕರ ಉಡಾವಣೆ ಮಾಡಿದ್ದು ವಾಯ್ಸರ್ 1 ಉಪಗ್ರಹ. ಯಾವುದು? ಅಮೆರಿಕದ ನಾಸಾ.
ಅಮೆರಿಕದ ನಾಸಾ ಉಡಾವಣಾ ಕೇಂದ್ರದಿಂದ ಏನ್ಪರ್ ಉಡಾವಣೆ ಮಾಡ್ತಾರ ಅಂತ ಏನ್ಪರ್ ಹುಡ್ತೀವಿ. ಕ್ಲಿಯರ? ನೋಡ್ರಿ, ನೆಕ್ಸ್ಟ್ ನೋಡ್ರಿ ಶನಿಗ್ರಹ. ನೋಡ್ರಿ ಎಷ್ಟು ಸುಂದರ ಕಾಣುತ್ತೆ ನೋಡ್ರಿ ಶನಿಗ್ರಹ ಕಾಣುತ್ತದ. ಯಾಕೆ ಈ ಶನಿಗ್ರಹ ಅತ್ಯಂತ ಸುಂದರವಾಗಿ ಕಾಣುತ್ತದೆ ಅಂತಂದ್ರ ಈ ಶನಿಗ್ರಹಕ್ಕ ಬಳೆಗಳದಾವ. ಏನದಾವ? ಶನಿಗ್ರಹಕ್ಕ ಬಳೆಗಳದಾವ. ಬಳೆಗಳು ಇರುವ ಕಾರಣಕ್ಕಾಗಿನೇ ಅದು ಸೌರಮಂಡಲದ ಅತ್ಯಂತ ಸುಂದರ ಗ್ರಹ. ಯಾವ ಗ್ರಹ? ಹೌದಾ, ಸುಂದರ ಗ್ರಹ ಅಂತ ಏನ್ಪರ್ ಹೇಳ್ತೀವಿ. ನೋಡ್ರಿ, ಒಂದು ಗ್ರಹಕ್ಕೆ ಬಳೆ ಇರುವ ಕಾರಣಕ್ಕಾಗಿನೇ ಆ ಗ್ರಹ ಸುಂದರವಾಗಿ ಕಾಣುತ್ತೆ. ಅದೇ ರೀತಿ ಮನುಷ್ಯರಿಗೂ ಕೂಡ, ಮನುಷ್ಯರಲ್ಲಿ ಹೆಣ್ಣು ಮಕ್ಕಳಿಗೆ ಏನಪ್ಪಾ ಅಂದ್ರ ಬಳೆ ಇದ್ರ ಆ ಹೆಣ್ಮಕ್ಳು ಕೂಡ ಏನ್ಪರ್ ಬಹಳ ಸುಂದರವಾಗಿ ಕಾಣ್ತಾರ ಅಂತೇಳಿ ಹೇಳ್ತದೆ. ಅಷ್ಟೇ ಅಲ್ಲದೆ ಮೂಲಭೂತ ಕರ್ತವ್ಯದಲ್ಲೂ ಕೂಡ ಭಾರತ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ರಕ್ಷಣೆ ಮಾಡಬೇಕು ಅನ್ನುವ ಒಂದು ವಿಚಾರ, ಒಂದು ಆರ್ಟಿಕಲ್ ಕೂಡ ಎಲ್ಲಿ ಬರ್ತದ ಅಂದ್ರೆ ಸಂವಿಧಾನದಾಗ ಬರ್ತದ್ರಿ. ಅದು ಮೂಲಭೂತ ಕರ್ತವ್ಯದಲ್ಲೂ ಕೂಡ ಬಂದಿರ್ತದೆ. ಹಾಗಾದ್ರ ಇತ್ತೀಚಿನ ಹೆಣ್ಮಕ್ಳು ಏನ್ಪರ್ ಒಟ್ಟ ಬಳಿ ಹಾಕೋತಾ ಇಲ್ಲ. ಹೌದಾ, ಏನ್ ಆತದ? ಇಲ್ಲ, ಇನ್ನೊಂದು ಹೌದಾ ಕಾಮಿಡಿ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಬಳಿ ಹಾಕೊಂಡ್ರು ಏನು ತ್ರಾಸ ಆಗ್ತದ? ಹೌದಾ, ಬಳಿ ಬಿಟ್ರಿ ಯಾವ ರೀತಿ ಫ್ರೀಡಮ್ ಸಿಗ್ತದ ಅನ್ನೋದಕ್ಕೆ ಏನ್ಪರ್ ನೀವು ಹೌದಾ ಆನ್ಸರ್ ಏನ್ಪರ್ ಮಾಡ್ಬೋದು ಅಂತ ನಾ ಅನ್ಕೊಂಡಿದೀನಿ. ಹೌದಾ, ಹಾಕೋಬೇಡ್ರಿ ಬಳಿ? ಹೆಣ್ಮಕ್ಳು ಹಾಕೋಬೇಕ್ರಿ. ನೀವ್ಯಾಕೆ ಹಿಂಗ್ ಕೈ ತೆಳಗಿಟ್ರಿ? ಹಾ ರೀ, ಹಾಕೋಬೇಕ್ರಿ. ಇಲ್ಲ, ಹಾಕೊಂಡ್ರು ಸರ್ ಹಿಂಗ್ ನಮ್ನ ತ್ರಾಸ ಆಗ್ತದ್ರಿ. ಸೌಂಡ್ ಬರ್ತಾವ ಏನ್ರಿ ದಗಾಸ್ತದ? ಕೈ ಬಳಿ ಹಾಕೊಂಡ್ರೆ ಕೈ ದಗಾಸ್ತದ್ರಿ ಜಾಸ್ತಿ. ಏನ್ರಿ? ಹೌದ್ರಿ ಮೇಡಮ್, ಆಸೆಕ್ ಹಾಕೋಬೇಕ್ರಿ. ಒಂದ್ ಹಾಕೋಬೇಕ್ರಿ. ಸಂಸ್ಕೃತಿ ಅದು ಭಾರತ ದೇಶದ್ದು. ಹೌದಾ ಏನ್ರಿ? ನಾಳಿಂದ ಹಾಕೋರಿ. ಹೌದಾ, ಈಗ ಅದು ಬಿಡೋದ್ರಿ, ಬಳಿ ಹಾಕೊಂಬಂದ್ ಬಿಡೋದ್. ಹೆಣ್ಮಕ್ಳು ಗಣಸರ್ಗತ್ಲೆ ಏನಪ್ಪಾರ ಖಡಿ ಹಾಕದ್ರಿ. ಬಾ ಗಣಸರ್ಗತ್ಲೆ ಖಡೆ ಹಾಕೋದು, ಇಲ್ಲ ಗಣಸರ್ಗತ್ಲೆ ಏನಪ್ಪಾರ ದಾರ ಕಟ್ಕೊಳ್ಳೋದು. ಹೌದಾ, ನೋಡ್ರಿ ಬಳಿ ಹಾಕೊಂಡಿ ಸಲ್ಯಾಕ, ಬಳಿ ಇದ್ದಿ ಸಲ್ಯಾಕ ಶನಿಗ್ರಹ ಎಷ್ಟ್ ಚಂದ ಕಾಣತ್ತಿಲ್ಲ? ಹೌದಾ, ಈಗ ಮದಿ ಒಳಗ ಹೆಣ್ಮಗಳಿಗೆ ಮಗಳಿಗೆ ಯಾಕಸ್ ಬಳಿ ಹಾಕ್ತಾರ ಹೇಳ್ರಿ ನೋಡೋಣ? ಚಂದ ಕಾಣ್ಲಿ ಅನ್ನುವ ಕಾರಣಕ್ಕಾಗಿ. ಏನ್ರಿ? ಮದಿ ಆದ್ಮೇಲೆ ದಿನ ಹಾಕೊಂಬದೇ ಇರ್ತದ. ಇಲ್ಲ ಅಂದ್ರೆ ಅತ್ತಿ ಬೈತಾಳ. ಹೌದಾ, ಇರ್ಲಿ ಬರ್ರಿ. ಈಗ ಬಂದ್ರಿ ನೀವು ಹಾದಿ. ಇಲ್ಲಿ ನೋಡ್, ಶನಿ ಗ್ರಹ ಅಂತ ಏನ್ಪರ್ ಹುಡ್ತೀವಿ. ಅಂತ ಗ್ರಹ ರೀ. ಹೌದಾ, ಶನಿ ಗ್ರಹ. ಈ ಗ್ರಹ ಎಷ್ಟು ದೂರದಲ್ಲದ ಸೂರ್ಯನಿಂದ ಅಂತ ನೋಡ್ತಾ ಹೋದ್ರ 1026 ಕಿಲೋಮೀಟರ್ ದೂರದಲ್ಲದ. ದಶಲಕ್ಷ ಕಿಲೋಮೀಟರ್ ದೂರದಲ್ಲಿದ. 1026 ದಶಲಕ್ಷ ಕಿಲೋಮೀಟರ್. ಹೌದಾ, ದಶಲಕ್ಷ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಗ್ರಹ ಯಾವ್ದದ ಅಂದ್ರ ಶನಿ ಗ್ರಹ ರೀ. ಸೌರಮಂಡಲದ ಸುಂದರ ಗ್ರಹ. ಯಾವ ಮಂಡಲ? ಸೌರಮಂಡಲದ ಸುಂದರ ಗ್ರಹ ಅಂತ ಏನ್ಪರ್ ನೋಡ್ತೀವಿ. ಎಂತ ಗ್ರಹ? ಸೌರಮಂಡಲದ ಸುಂದರ ಗ್ರಹ ಮತ್ತು ಕಡಿಮೆ ಸಾಂದ್ರತೆ ಇರುವ ಗ್ರಹ ರೀ. ಹೌದಾ, ಕಡಿಮೆ ಸಾಂದ್ರತೆ ಹೊಂದಿದಂತ ಗ್ರಹ. ಕಡಿಮೆ ಸಾಂದ್ರತೆ ಅಂದ್ರೆ ಇದು ನೀರಿನ ಸಾಂದ್ರತೆಕ್ಕಿಂತ ಕಡಿಮೆ ಅದ ರೀ. ಅಂದ್ರೆ ಭಾರ ಇಲ್ಲ. ಸೌರಮಂಡಲದ ಅತಿ ಹೆಚ್ಚು ಸಾಂದ್ರತೆ ಹೊಂದಿದ ಗ್ರಹ ಯಾವುದು ಅಂದ್ರೆ ಭೂಮಿ ಅಂತ ಹೇಳ್ತೀವಿ ನಾವು. ಕಡಿಮೆ ಸಾಂದ್ರತೆ ಹೊಂದಿದ ಗ್ರಹ ಯಾವುದು ಅಂತಂದ್ರ ಶನಿ ಗ್ರಹ. ಎಂತ ಗ್ರಹ ರೀ? ಈ ಶನಿ ಗ್ರಹಕ್ಕ ಒಮ್ಮೆ ಎಕ್ಸಾಮ್ ಅಲ್ಲಿ ಕೇಳಿದ್ರು. ಏನಂತ ಕೇಳಿದ್ರು ಅಂದ್ರೆ ನೀರಿನಲ್ಲಿ ತೇಲುವ ಗ್ರಹ ಯಾವುದು ಅಂತ ಕೇಳಿದ್ರು. ನೀರಿನಲ್ಲಿ ತೇಲುವ ಗ್ರಹ ಅಂದ್ರೆ ನೀರಿನ ಸಾಂದ್ರತೆಕ್ಕಿಂತನೂ ಕಡಿಮೆ ಸಾಂದ್ರತೆ ಹೊಂದಿದಂತ ಒಂದು ಗ್ರಹ ಯಾವ್ದಾಗ್ತದ ಅಂದ್ರ ಶನಿ ಗ್ರಹ ರೀ. ಯಾವ ಗ್ರಹ ರೀ? ಹೌದಾ, ಶನಿ ಗ್ರಹ. ಹೌದಾ, ಕಡಿಮೆ ಸಾಂದ್ರತೆ ಹೊಂದಿದಂತ ಗ್ರಹ. ಹಾಗಾದ್ರೆ ಇದರ ಅಕ್ಷಿ ಭ್ರಮಣ ಎಷ್ಟದ ರೀ? ಅಕ್ಷಿ ಭ್ರಮಣ ಎಷ್ಟದ ಅಂತ ನೋಡಿದ್ರ 10 ಗಂಟೆ 16 ನಿಮಿಷ. ಹೌದಾ, ಒಂದ್ ರೌಂಡ್ ಹಾಕ್ಲಾಕ ನೋಡ್ರಿ ಈಗ ಹೆಂಗ್ ತಿರುಗ್ಲತ್ತದ. ಒಂದ್ ರೌಂಡ್ ಏನ್ಪರ್ ಹಾಕ್ಲಾಕ್, ತನ್ನಂತ ಒಂದು ರೌಂಡ್ ಹಾಕ್ಲಾಕ ಎಷ್ಟು ಟೈಮ್ ಏನ್ಪರ್ ತಗೊಳ್ತದ ಅಂತ ನೋಡ್ತಾ ಹೋದ್ರ ಇದೊಂದು ಯಾರ ಸಣ್ಣ ವಿಡಿಯೋ ಮಾಡ್ರಿ.
ಶ್ರೀಕಾಂತ್ ಮಾಡೋಣ, ನಿನ್ ಕ್ಲಿಯರಿಟಿ ಇದೆ ಮೊಬೈಲ್. ಹೌದು ನೋಡು, ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇಲ್ಲ ಅಷ್ಟು ಹಿಂದೆ ಹೊಲಕ್ಕ ಬೇಡ. ಮಾಡು ಅಲ್ಲಿಂದೆ ಮಾಡು, ಜರ ಝೂಮ್ ಹಾಕು ಮಾಡು. ಹೌದಾ, ಇಲ್ಲಿ ನೋಡಿ, ಈಗ ತನ್ನಂತ ಒಂದು ರೌಂಡ್ ಹಾಕ್ಲಕ್ ಎಷ್ಟು ಟೈಮ್ ತಗೊಳ್ತದದು? 10 ಗಂಟೆ 16 ನಿಮಿಷ ಅಂತ ನೆನಪರ್ ಹೊಡ್ತೀವಿ. ಎಷ್ಟು ಗಂಟೆ? 10 ಗಂಟೆ 16 ನಿಮಿಷ. ನೋಡು, ಎಲ್ಲವೂ ಕೂಡ ಪಶ್ಚಿಮದಿಂದ ಪೂರ್ವಕ್ಕೆ ನೆನಪರ್ ಸುತ್ತ ಹೊಡಿತಕ್ಕಂಥ ಗ್ರಹಗಳು. ಅದರಲ್ಲಿ ಶನಿ ಗ್ರಹ ಕೂಡ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತ ಹೊಡಿತದೆ. ಹಾಗಾದ್ರೆ ಇದು ಸೂರ್ಯನಿಗೆ ಹೋಗಿ ಸುತ್ತ ಹೊಡಿಲಕ್ಕೆ ತೆಗೆದುಕೊಳ್ಳುವ ಸಮಯ ಎಷ್ಟು? ಹೌದಾ, ಸೂರ್ಯನಿಗೆ ಹೋಗಿ ಸುತ್ತ ಹೊಡಿಲಕ್ಕೆ ನೆನಪರ್ ತೆಗೆದುಕೊಳ್ಳುವ ಸಮಯ ಎಷ್ಟು ಗೊತ್ತದ ಅಂತ ನೋಡ್ತಾ ಹೋದ್ರ, ನೋಡ್ರಿ, ಪರಿಭ್ರಮಣ. ಯಾವ ಭ್ರಮಣ? ಪರಿಭ್ರಮಣ ಅಂತ ನೆನಪರ್ ನೋಡಿದ್ರ 29 ವರ್ಷ ತಗೋತದ ನೋಡ್ರಿ. ಹೌದಾ, ಒಂದು ರೌಂಡ್ ಹಾಕ್ಲಕ್ ನೆನಪರ್ ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತಂದ್ರ, ಒಂದು ರೌಂಡ್ ಸೂರ್ಯನಿಗೆ ರೌಂಡ್ ಹಾಕ್ಲಾಕ ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತಂದ್ರ 29 ವರ್ಷ. ಒಂದು ವೇಳೆ ತಾಯಿ ಗರ್ಭದಲ್ಲಿ ಮಗು ಇದ್ದಾಗ, ಹೌದಾ, ಮಗು ಇದ್ದಾಗ ಇದು ಒಂದು ರೌಂಡ್ ಹಾಕಕ್ ಸ್ಟಾರ್ಟ್ ಮಾಡ್ತು ಅಂದ್ರ ಅದು ಹುಟ್ಟಿ 29 ವರ್ಷ ಆಗ ಅದಕ್ಕ ಏನ್ರ 25 ವರ್ಷಿಗೆ ಮದಿ ಮಾಡಿರಂದ್ರ ಅದಕ್ಕ 2 ಹುಟ್ಟಿರ್ತಾವ. ಹುಟ್ಟಿರ್ತಾವ, ಅದಕ್ಕ 2 ಹುಟ್ಟದಾಗ ಏನ್ಪರ್ ಇದ್ರ ರೌಂಡ್ ಏನ್ಪರ್ ಸ್ಟಾಪ್ ಆಗ್ತದ. ಎದ್ರ ರೌಂಡ? ಹೌದಾ, ಶನಿಗ್ ರೌಂಡ್. 1 ರೌಂಡ್ ಆಗ್ತದ ಸೂರ್ಯನಿಗೆ. ಎಷ್ಟು ರೌಂಡ್? ಹೌದಾ, 1 ರೌಂಡ್ ಏನ್ಪರ ಆಗಿರ್ತದ ಅಂತ ಏನ್ಪರ್ ನೋಡ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಬರ್ರಿ. ಹೌದಾ, ನೆಕ್ಸ್ಟ್ ನೋಡ್ರಿ. ಹೌದಾ, ಶನಿ ಗ್ರಹ ಸಂಶೋಧನೆ ಮಾಡಿದವ್ರು ಯಾರು? ಸಂಶೋಧನೆ ಮಾಡಿದವರು ಕ್ರಿಶ್ಚಿಯನ್ ಹೈಗನ್ಸ್. ಕ್ರಿಶ್ಚಿಯನ್ ಹೈಗನ್ಸ್ ಅಂತಕ್ಕಂಥ ವ್ಯಕ್ತಿ ಏನ್ಪರ್ ಶನಿಗ್ರಹ ಸಂಶೋಧನೆ ಮಾಡ್ತಾನ. ಹಾಗಾದ್ರೆ ಈ ಬಳೆಗಳು ಸಂಶೋಧನೆ ಮಾಡಿದ ಯಾರು? ಬಳೆಗಳು ಸಂಶೋಧನೆ ಮಾಡಿದ ಒಂದು ಉಪಗ್ರಹ ಯಾವುದು ಅಂದ್ರೆ ಕ್ಯಾಸಿನಿ ಎನ್ನುವ ಉಪಗ್ರಹ ರೀ. ಕ್ಯಾಸಿನಿ ಉಪಗ್ರಹ ಎಂತ ಉಪಗ್ರಹ? ಹೌದಾ, ಈ ಬಳೆಗಳು ಏನ್ ಕಾಣತಾವಲ್ಲ, ಈ ಬಳೆಗಳು ಸಂಶೋಧನೆ ಮಾಡಿದ್ದು ಕ್ಯಾಸಿನಿ ಅಂತಕ್ಕಂಥ ಒಂದು ಉಪಗ್ರಹ ಏನ್ಪರ್ ಸಂಶೋಧನೆ ಮಾಡ್ತದ. ಹೌದಾ, ಈ ಕ್ಯಾಸಿನಿ ಉಪಗ್ರಹ ಹೌದಾ ಎಷ್ಟು ಬಳೆಗಳು ಸಂಶೋಧನೆ ಮಾಡ್ಯದಂದ್ರೆ 1,00,000 ಬಳೆಗಳದಾವಂತ. ಹೌದಾ, ಹಾಗಾದ್ರೆ ಬಳೆಗಳು ಹೆಂಗ್ ನಿರ್ಮಾಣ ಆಗ್ಯದ್ರಿ ಅಂದ್ರೆ ಧೂಳಿನ ಕಣಗಳಿಂದ ನಿರ್ಮಾಣವಾಗಿದೆ. ಹೌದಾ, ಬಳೆಗಳು ನಿರ್ಮಾಣ ಆಗಿದ್ದು ಧೂಳಿನ ಕಣಗಳಿಂದ ನಿರ್ಮಾಣ ಆಗಿರೋದೆನ್ಪಾರ ಕಂಡು ಬರ್ತದ. ಹೌದಾ, ಮತ್ತು ಕ್ಯಾಸಿನಿ ಸಂಶೋಧನೆ ಮಾಡಿದ ಬೆಳೆಗಳು ಎ, ಬಿ ಮತ್ತು ಸಿ ಎಂದು ವಿಭಾಗ ಮಾಡಲಾಗಿದೆ. ಯಾಕ? ಎ ಪಾರ್ಟ್ನಾಗ ಇಷ್ಟು ಬಳೆಗಳು, ಬಿ ಪಾರ್ಟ್ನಾಗ ಇಷ್ಟು ಬಳೆಗಳು, ಸಿ ಪಾರ್ಟ್ನಾಗ ಇಷ್ಟು ಬಳೆಗಳು ಮತ್ತು ಎ ಬಿ ಮಧ್ಯದ ಭಾಗಕ್ಕೆ ಕ್ಯಾಸಿನಿ ಭಾಗ ಅಂತ ಕೂಡ ಹೆಸರಿಟ್ಟಿದ್ದಾರೆ. ಹೌದಾ, ಕ್ಯಾಸಿನಿ ಭಾಗ. ಹಾಗಾದ್ರೆ ಇದು ಕೂಡ ಹೆಚ್ಚಿನ ಗುರುತ್ವ ಶಕ್ತಿ ಹೊಂದಿರತಕ್ಕಂತ ಒಂದು ಗ್ರಹ ರೀ, ಗುರುತ್ವ ಶಕ್ತಿ ಹೊಂದಿದಂತ ಗ್ರಹ. ಹಾಗಾದ್ರೆ ಇದಕ್ಕೆ ಎಷ್ಟು ಉಪಗ್ರಹಗಳಿದಾವ್ರಿ ಅಂತಂದ್ರ 83 ಉಪಗ್ರಹಗಳಿದಾವ್ರಿ. ಎಷ್ಟು ಉಪಗ್ರಹಗಳು? ಹೌದಾ, 83 ಉಪಗ್ರಹಗಳಿದಾವ. ಆ 83 ಉಪಗ್ರಹಗಳಲ್ಲಿ ಪ್ರಮುಖ ಉಪಗ್ರಹ ಯಾವುದು ಅಂತಂದ್ರ ಟೈಟಾನ್. ಟೈಟಾನ್ ಅಂತಕ್ಕಂಥ ಒಂದು ಪ್ರಮುಖ ಉಪಗ್ರಹ ಗ್ಯಾನಿಮೆಡ್ ನಂತರ ಅತಿ ದೊಡ್ಡ ಉಪಗ್ರಹ ಇದು. ಗುರುಗ್ರಹ ನೋಡಿರಲ್ಲ, ಗ್ಯಾನಿಮೆಡ್ ಸೌರಮಂಡಲದ ಅತ್ಯಂತ ದೊಡ್ಡ ಉಪಗ್ರಹ ಅಂತ ನೋಡಿದಿರಿ. ಹೌದಾ, ಅದೇ ರೀತಿ ಟೈಟಾನ್ ಅನ್ನೋದು 2ನೇ ದೊಡ್ಡ ಉಪಗ್ರಹ, ಸೌರಮಂಡಲದ 2ನೇ ದೊಡ್ಡ ಉಪಗ್ರಹ ಅಂತ ಏನ್ಪರ್ ನೋಡ್ತೀವಿ. ಯಾವ ಗ್ರಹ ರೀ? ಟೈಟಾನ್. ನೆಕ್ಸ್ಟ್ ನೋಡ್ರಿ, ಹೌದಾ ಟೈಟಾನ್. ಹಾಗಾದ್ರೆ ಇತರೆ ಉಪಗ್ರಹಗಳದಾವೇನು? ಎಸ್ ನೋಡ್ರಿ, ರಿಯಾ, ಎನ್ಸಿ, ಮಿಯಾಸ್, ಡಿಯೋಡ್, ಥ್ಯಾಲಸ್, ಇನ್ನೊಂದು ಲಾಡಸ್. ಇವೆಲ್ಲ ಏನದಾವ ಅಂತಂದ್ರ ಶನಿ ಗ್ರಹದ ಪ್ರಮುಖ ಉಪಗ್ರಹಗಳು. ಒಟ್ಟು ಉಪಗ್ರಹ 83 ರೀ. ಹೌದಾ, ಅದರಲ್ಲಿ ಇವೆಲ್ಲ ಪ್ರಮುಖ ಉಪಗ್ರಹವು ಎಕ್ಸಾಮ್ಗಳಿಗೆ ಕೇಳ್ತಾರ. ಹೌದಾ, ಶನಿ ಗ್ರಹದ ಅತ್ಯಂತ ಪ್ರಮುಖ ಉಪಗ್ರಹ ಯಾವುದು ಅಂತ. ಹೌದಾ, ಟೈಟಾನ್ ಅಂತಕ್ಕಂಥ ಉಪಗ್ರಹ. ಯಾವ ಟಾನ್ ರೀ?
ಟೈಟಾನ್ ಅಂತಕ್ಕಂತಹ ಉಪಗ್ರಹ ಏನ್ಪರ್ ಕಂಡು ಬರ್ತದೆ. ಸೂರ್ಯನಿಂದ ಎಷ್ಟು ದೂರದಲ್ಲಿ ಅದ ಅಂದ್ರೆ 1026 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಗ್ರಹ ಯಾವ್ದಾಗಿದೆ ಅಂದ್ರೆ ಶನಿ ಗ್ರಹ. ಈ ಶನಿ ಗ್ರಹ ಹೌದಾ ನೋಡ್ರಿ, ಇದು ಕೂಡ ಪಶ್ಚಿಮದಿಂದ ಪೂರ್ವಕ್ಕೆ ಏನ್ಪರ್ ಸುತ್ತೊಡಿತಕ್ಕಂತಹ ಒಂದು ಗ್ರಹ ಮತ್ತು ಸೌರಮಂಡಲದ ಅತ್ಯಂತ ಸುಂದರ ಗ್ರಹ ಮತ್ತು ಅತಿ ಕಡಿಮೆ ಸಾಂದ್ರತೆ ಹೊಂದಿರತಕ್ಕಂಥ ಒಂದು ಗ್ರಹ ಯಾವುದು? ಶನಿ ಗ್ರಹ ಅಂತ ಏನ್ಪರ್ ಹುಡ್ತೀವಿ. ಎಂತ ಗ್ರಹ ರೀ? ಹೌದಾ, ಶನಿ ಗ್ರಹ ಅಂತ ಏನ್ಪರ್ ಹುಡ್ತೀವಿ. ಶನಿ ಗ್ರಹದ ಸಂಶೋಧಕ ಕ್ರಿಶ್ಚಿಯನ್ ಹೈಗಾನ್ಸ್ ಅಂತಕ್ಕಂಥ ವ್ಯಕ್ತಿ ಏನ್ಪರ್ ಶನಿ ಗ್ರಹ ಸಂಶೋಧನೆ ಮಾಡ್ತಾನೆ. ಯಾವ್ದ್ರಿ? ಈ ಶನಿ ಗ್ರಹ ಸಂಶೋಧನೆ ಆಗಿದ್ದು 1973 ಅಲ್ಲಿ ಅಂತ ಏನ್ಪರ್ ಹೇಳ್ತಾರೆ. ಇದು 1970 ಅಲ್ಲ, 1873. ಅದರ ಇಯರ್ ಇದು ಕನ್ಫರ್ಮ್ ಇಯರ್ ಅಲ್ರಿ, ಯಾಕಂದ್ರೆ ಬೇರೆ ಬೇರೆ ಇಯರ್ಗಳು ಕೂಡ ಏನ್ಪರ್ ಕೊಟ್ಟಿದ್ದಾರೆ. ಹೌದಾ ನೋಡ್ರಿ, ಯಾವುದು ಸಂಶೋಧನೆ ಮಾಡಿದ್ದು ಕ್ರಿಶ್ಚಿಯನ್ ಹೈಗಾನ್ಸ್ ಅಂತ ಏನ್ಪರ್ ಹುಡ್ತೀವಿ. ಯಾವ ಹೈಗಾನ್ಸ್ ರೀ? ತಿಳಿತಾ ಶನಿ ಗ್ರಹ? ಹಾ, ಯಾವ್ದ್ರಿ? ಯಾವ ಉಪಗ್ರಹದಾಗ? NC. ಹಾ, ಇದ್ರದೇ ಉಪಗ್ರಹ NC ಅಂತ ಹೇಳ್ದೇವಲ್ಲ. ಹಾ, ನೀರದ ಅಂತ ಕಳಿಸ್ಬಿಡಮ್ ಇವ್ರಿಗೆಲ್ಲರಿಗೆ. ಯಾವ ಉಪಗ್ರಹ ಸಂಶೋಧನೆ ಮಾಡ್ಯದ್ರಿ? ಹಾ, ಒಟ್ ನೀರದಾವ ಅನ್ನೋದು ಪತ್ತೆ ಆಗ್ಯದು. ಶನಿ ಗ್ರಹದ ಇದು NC ಅಂತಕ್ಕಂಥ ಉಪಗ್ರಹದೊಳಗ NCNS. ಹಾ, ಅದರೊಳಗ ನೀರದಾವಂತ ಪತ್ತೆ ಆಗ್ಯದ ಅಂದ್ರ. ಹಾ, ಅದಾವಂತ. ನೀರಿದ್ರೆ ಆಕ್ಸಿಜನ್ ತಾನೇ ಸಿಗ್ತದ್ರಿ. ಅಲ್ಲಿ ಗಿಡ ಹಚ್ಬೇಕೀಗ ಹೋಗಿ. ಹೌದಾ, ಎಲ್ಲಿದ್ರದ ಕಾಣ್ತದೇನು? ಡಿಯೋನಾ ಥ್ಯಾಲಸ ಅಲ್ಲಿ ಕಾಣತಾವ ನೋಡ್ರಿ. ಮಿಮಾಸ, ಎಲ್ಲಿ? ಮಿಮಾಮ್ಸ್. ಎನ್ಸಿಲೇಡ್ಸ್. ಇದ್ರೊಳಗ ಅದಾವಂತ. ಪೇಪರ್ದಾಗ ಓದಿರೇನು? ನಾಸಾದವ್ರು ಪೋಸ್ಟ್ ಮಾಡ್ಯಾರ. ಹೌದಾ ನೋಡ್ರಿಕ, ಈ ಉಪಗ್ರಹದಾಗ ಬರ್ಫ್ ಅದ ಅಂತ ಪತ್ತೆ ಆಗ್ಯದ. ಆಯ್ತು, ಇಲ್ಲಿ ಇನ್ನೊಂದು ಬರ್ಫ್ ಇರೋ ಕಾರಣ ಏನಂದ್ರೆ ಸೂರ್ಯನ ಉಷ್ಣಾಂಶ ಇಷ್ಟು ದೂರ ಬರೋದಿಲ್ಲ. ಹೌದಾ, ಬರ್ಫ್ ಏನ್ಪರ್ ಇರ್ಬಹುದು, ಅದ್ರ ನೀರ್ ಅದಾವ ಅನ್ನೋದು ಸ್ವಲ್ಪ ಅಚ್ಚರಿ ಆಗ್ತದ್ರಿ. ನೀರಿತ್ತು ಅಂತಂದ್ರ ಸಸ್ಯಗಳು ಕೂಡ ಏನ್ಪರ್ ಮುಂದಿನ ದಿನಗಳಲ್ಲಿ ಹೌದಾ ಹೇಳ್ಬಹುದು. ಹೌದಾ, ಮಂಗಳಕ್ಕೆ ಹೋಗೋರೆಲ್ಲ ಶನಿ ಕಡೆ ಹೋದ್ರ ಆಯ್ತ್ರಿ. ಹೌದಾ, ಯಾಕಡೆ ಹೋದ್ರ ನೋಡ್ರಿ. ನೆಕ್ಸ್ಟ್ ಹೌದಾ, ಯಾವ್ದಿದು ಅಂದ್ರೆ ಯುರೇನಸ್ ಅಂತ ಏನ್ಪರ್ ಹುಡ್ತೀವಿ. ಯಾವನ ಹೆಸರಿ? ಯುರೇನಸ್. ಈ ಯುರೇನಸ್ ಉಪಗ್ರಹ ಇದು ಗ್ರಹ ಏನದ ಅಲ್ಲ, ಇದು ಸೂರ್ಯನಿಂದ 2898 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿ ಅದ. ಹೌದಾ, 2898 ದಶಲಕ್ಷ ಕಿಲೋಮೀಟರ್ದಲ್ಲದ. ಹಾಗಾದ್ರೆ ಇದು 1781ರಲ್ಲಿ ವಿಲಿಯಂ ಹರ್ಷೆಲ್ ಪತ್ತೆ ಹಚ್ಚಲಾಗಿದೆ. ಇದರ ಅಕ್ಷಿ ಭ್ರಮಣ ಎಷ್ಟದ ಗೊತ್ತಾ? ಯಾವ ಭ್ರಮಣ? ಹೌದಾ, ಅಕ್ಷಿ ಭ್ರಮಣ ಎಷ್ಟದ ಅಂತಂದ್ರ 16 ಗಂಟೆ ರೀ. ಆದ್ರೆ ಪರಿಭ್ರಮಣ ಅವಧಿ ಎಷ್ಟದ ಗೊತ್ತಾ? ಪರಿಭ್ರಮಣ 84 ವರ್ಷ ರೀ. ಒಂದ್ ರೌಂಡ್ ಸೂರ್ಯನಿಗೆ ಸುತ್ತ ಹಾಕ್ಲಕ್ ತೆಗೆದುಕೊಳ್ಳುವ ಸಮಯ ಎಷ್ಟು ಗೊತ್ತಾ? 84 ವರ್ಷ ಏನ್ಪರ್ ತಗೋತದ. ಯಾವುದು? ಯುರೇನಸ್. ಹೌದಾ, ಈ ಗ್ರಹ ಏನದ ಅಲ್ಲ, ಈ ಗ್ರಹದ ಗುರುತ್ವ ಶಕ್ತಿಯಲ್ಲಿ ಯಾವ ಶಕ್ತಿ? ಗುರುತ್ವ ಶಕ್ತಿಯಲ್ಲಿ 27 ಉಪಗ್ರಹಗಳು ಅದಾವ್ರಿ. ಎಷ್ಟು ಗ್ರಹಗಳು? 27 ಉಪಗ್ರಹಗಳಿದಾವ. ಹಾಗಾದ್ರ ಆ 27 ಉಪಗ್ರಹದಲ್ಲಿ ಪ್ರಮುಖ ಉಪಗ್ರಹ ಯಾವುದು ಅಂತ ನೋಡ್ತಾ ಹೋದ್ರ
ಟೈಟಾನಿಯಾ. ಯಾವ ನಿಯ? ಶನಿ ಗ್ರಹದ ಉಪಗ್ರಹ ಯಾವುದು ಅಂದ್ರೆ ಟೈಟಾನ್. ಯುರೇನಸ್ ಯಾವುದು? ಟೈಟಾನಿಯಾ. ಯಾವ ನಿಯ? ಟೈಟಾನಿಯಾ. ಮತ್ತು ಇತರೆ ಉಪಗ್ರಹಗಳು ಯಾವ್ದಾವ ಅಂತಂದ್ರ ಮಿರಾಂಡ್, ಅಂಬ್ರಿಲ್, ಒಪೆರಾ, ಒಪೆಲಿಯಾ ಅಂತಕ್ಕಂಥ ಉಪಗ್ರಹಗಳು ಯುರೇನಸ್ ಉಪಗ್ರಹಗಳೇನ್ಪಾರ ಕಂಡು ಬರ್ತವ್ರಿ. ಈ ಯುರೇನಸ್ ಕೂಡ ಶುಕ್ರ ಗ್ರಹದಂತೆ ಹಿಮ್ಮುಖ ಚಲನೆ ಹೊಂದಿರತಕ್ಕಂಥ ಗ್ರಹ. ಎಲ್ಲಾ ಗ್ರಹಗಳು ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತಾಕ್ರ ಇದು ಪಶ್ಚಿಮದಿಂದ ಪೂರ್ವಕ್ಕೆ ಏನ್ಪಾರ, ಇದು ಪೂರ್ವದಿಂದ ಪಶ್ಚಿಮಕ್ಕೆ ಏನ್ಪಾರ ಸುತ್ತಾಕ್ತವ್ರಿ. ಹೌದಾ? ಪಶ್ಚಿಮದಿಂದ ಪೂರ್ವಕ್ಕ ಸುತ್ತಾಗ್ತದ. ಇಲ್ಲಿ ನೋಡ್ರಿ, ಇತರೆ ಗ್ರಹಗಳು ಅಂತಂದ್ರೆ ಮಿರಾಂಡ್, ಅಂಬ್ರಿಲ್, ಒಪೆರಾ, ಒಪೆಲಿಯಾ, ಹೌದಾ, ಟೈಟಾನಿಯಾ, ಇವೆಲ್ಲ ಗ್ರಹಗಳು ಏನ್ಪಾರ ಕಂಡು ಬರ್ತಾವ. ಈ ಗ್ರಹಕ್ಕೂ ಕೂಡ ಬಳೆಗಳಿದಾವ ಅಂತ ಏನ್ಪಾರ ಹೋಗ್ತೀವಿ. ಯಾವ್ದಕ್ಕ? ಹೌದಾ, ಯುರೇನಸ್ಗೂ ಕೂಡ ಬಳೆಗಳಿದಾವ. ಆದ್ರ ಜಾಸ್ತಿ ಬಳೆಗಳು ಇಲ್ರಿ, ಕಡಿಮೆ ಅದಾವ. ಹೌದಾ, ಕಡಿಮೆ ಬಳೆಗಳಿರೋದೇನ್ಪಾರ ಕಂಡು ಬರ್ತದೆ ನೋಡಿ. ಹೌದಾ ನೋಡಿ, ಈ ಗ್ರಹ ಹಿಮ್ಮುಖ ಚಲನೆ ಹೊಂದಿದ ಗ್ರಹವಾಗಿದೆ. ಹೌದಾ, ಈ ಗ್ರಹದ ಬಳೆಗಳು ಸಂಶೋಧನೆ ಮಾಡಿದ ಉಪಗ್ರಹ ಯಾವುದು ಅಂತಂದ್ರ ಕೂಪರ್ 1. ಯಾವನ್ನ? ಹೌದಾ, ಕೂಪರ್ 1 ಅಂತಕ್ಕಂಥ ಒಂದು ಉಪಗ್ರಹ ಸಂಶೋಧನೆ ಮಾಡ್ತಾರೆ. ಯಾವ್ದ್ರ ಬಳೆ ಸಂಶೋಧನೆ ಮಾಡಿದ್ದು? ಹೌದಾ, ಯುರೇನಸ್ ಗ್ರಹ ಏನದಲ್ಲ ಇದರ ಬಳೆ ಸಂಶೋಧನೆ ಮಾಡಿದ್ದು ಕೂಪರ್ 1. ಇದು ಕೂಡ ನಾಸಾನೇ ಉಡಾವಣೆ ಮಾಡಿದ್ದು ನೋಡಿ. ಹೌದಾ, ನಾಸಾ. ಮತ್ತು ಈ ಗ್ರಹದಲ್ಲಿ ಕಂಡುಬರುವ ಅನಿಲ ಯಾವುದದ ಅಂತಂದ್ರ, ಗ್ರಹದಲ್ಲಿ ಕಂಡುಬರುವ ಅನಿಲ ಮೀಥೇನ್ ಅನಿಲ ಕಂಡುಬರ್ತದೆ ನೋಡ್ರಿ. ಯಾವ ಅನಿಲ್ ರೀ? ಹೌದಾ, ಮೀಥೇನ್ ಅಂತಕ್ಕಂಥ ಅನಿಲ ಏನಪ್ಪಾ ಅಂದ್ರ ಕಂಡು ಬರ್ತದ. ವಿಲಿಯಂ ಹರ್ಷೆಲ್ ಈ ಗ್ರಹದ ಬಗ್ಗೆ ಏನ್ಪಾರ ಸಂಶೋಧನೆ ಮಾಡಿದ್ರ ಈ ಗ್ರಹದ ಬಳೆ ಪತ್ತೆ ಹಚ್ಚಿದೆ ಯಾವುದು ಅಂದ್ರೆ ಕೂಪರ್ 1 ಅಂತಕ್ಕಂಥದ್ದು. ಯಾವನ್ನ? ಹೌದಾ, ಕೂಪರ್ 1 ಅಂತಕ್ಕಂಥ ಒಂದು ಉಪಗ್ರಹ ಸಂಶೋಧನೆ ಮಾಡ್ತು. ಇದು ಕೂಡ ಹಿಮ್ಮುಖ ಚಲನೆ ಹೊಂದಿರತಕ್ಕಂಥ ಗ್ರಹ. 27 ಉಪಗ್ರಹಗಳಿದಾವ. ಅದರಲ್ಲಿ ಪ್ರಮುಖ ಯಾವ ಅಂದ್ರೆ ಟೈಟಾನಿಯಾ, ಮಿರಾಂಡ್, ಅಂಬ್ರಿಲ್, ಒಪೆರಾ, ಒಪೆಲಿಯಾ ಮತ್ತು ಏರಿಯಲ್ ಅಂತಕ್ಕಂತಹ ಉಪಗ್ರಹ ಕೂಡ ಬಂದಿರ್ತದ. ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಒಂದು ಬರಲ್ಲೇನು? ಹೌದಾ, ನೆಪ್ಚೂನ್ ಗ್ರಹ ಅಂತ ಏನ್ಪಾರ ಹುಡ್ತೀವಿ. ಎಂತ ಗ್ರಹ ರೀ? ಹೌದಾ, ನೆಪ್ಚೂನ್ ಗ್ರಹ ಅಂತ ಏನ್ಪಾರ ಹುಡ್ತೀವಿ. ಎಲ್ಲದ ನೆಪ್ಚೂನ್? ಮಾರ್ಸ್ ಕಾಣತ್ತದ. ನೆಪ್ಚೂನ್ ಕಾಣತ್ತದ್ರಿ ಯಾರಿಗಾರ? ಬಹಳ ದೂರ ಅದ. ಯುರೇನಸ್ ಇಲ್ಲದ. ಇದು ತೆಗಿಲ ಸ್ವಲ್ಪ. ನೆಪ್ಚೂನ್ ಗ್ರಹ ಯಾವ ಚೋನ್? ಈ ನೆಪ್ಚೂನ್ ಗ್ರಹ ಎಷ್ಟು ದೂರದಲ್ಲದ ಸೂರ್ಯನಿಂದ ಅಂತ ನೋಡ್ತಾ ಹೋದ್ರೆ, ಸೂರ್ಯನಿಂದ
4868 ದಶಲಕ್ಷ ಕಿಲೋಮೀಟರ್. ಹೌದಾ, ಸೂರ್ಯನಿಂದ ಎಷ್ಟು ದೂರದಲ್ಲದ ಅಂದ್ರೆ 4868 ದಶಲಕ್ಷ ಕಿಲೋಮೀಟರ್. ಹಾಗಾದ್ರೆ ಈ ಗ್ರಹ ಸಂಶೋಧನೆ ಮಾಡಿದ್ದು ಯಾರು ಅಂದ್ರ, ಈ ಗ್ರಹ ಸಂಶೋಧನೆ ಮಾಡಿದ್ದು ಜೋಹಾನ್ ಗಾಲೆ. ಎಂತ ಗಾಲೆ? ಜೋಹಾನ್ ಗಾಲೆ ಅಂತಕ್ಕಂಥ ವ್ಯಕ್ತಿ ಏನ್ಪರ್ ಈ ಗ್ರಹ ಸಂಶೋಧನೆ ಮಾಡ್ತಾನ್ರಿ. ಹೌದಾ, ಈ ಗ್ರಹ ಶೀತ ಗ್ರಹ ಅಂತ ಏನ್ಪರ್ ಹೇಳ್ತೀವಿ. ಶೀತ ಗ್ರಹ ಯಾಕ್ರಿ ಇದನ್ನು ಶೀತ ಗ್ರಹ ಅಂತ ಕರಿತೀವಿ ಅಂದ್ರ, ಸೂರ್ಯನ ಕಿರಣಗಳು ಇಲ್ಲಿಗೆ ಬಂದು ತಲುಪೋದೇ ಇಲ್ಲ. ಹೌದಾ, ಟೋಟಲಿ ಇದು ಈ ಭಾಗ ಏನದಲ್ಲ ಇದು ಪೂರ ಏನ್ಪರ್ ಬರ್ಫ್ ಅದ ರೀ. ಈ ಗ್ರಹನೇ ಸಂಪೂರ್ಣ ಬರ್ಫ್ ಅದ. ಹೌದು, ಐಸ್ನಿಂದನೇ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮತ್ತು ಈ ಗ್ರಹದಲ್ಲಿ 99% ಏನದ ಅಂತಂದ್ರ ಮೀಥೇನ್ ಅನಿಲನೇ ಅದ. ಯಾವ ಅನಿಲ? ಮೀಥೇನ್ ಅನಿಲ ಅಧಿಕವಾಗಿರುವ ಕಾರಣಕ್ಕಾಗಿನೇ ಈ ಗ್ರಹ ನೀಲಿ ಬಣ್ಣದಲ್ಲಿ ಏನ್ಪರ್ ಕಾಣ್ತದೆ. ಯಾವ ಬಣ್ಣ? ನೀಲಿ. ಇದರ ಅಕ್ಷಿ ಭ್ರಮಣ ಎಷ್ಟು ಅಂತಂದ್ರ, ಅಕ್ಷಿ ಭ್ರಮಣ 60 ದಿನ ರೀ, ಒಂದು ರೌಂಡ್ ತಂತ ಹಾಕೊಲಕ್ಕ. ಪರಿಭ್ರಮಣ ಎಷ್ಟು ಗೊತ್ತಾ? 164 ವರ್ಷ ರೀ. ಹೌದಾ, 164 ವರ್ಷ. ಒಂದು ರೌಂಡ್ ಸೂರ್ಯನಿಗೆ ಸುತ್ತ ಹಾಕ್ಲಾಕ ಇದು ತಗೊಳ್ಳೋ ಟೈಮ್ ಎಷ್ಟು ಗೊತ್ತಾ? 164 ವರ್ಷ. ಅಂದ್ರೆ ಮನುಷ್ಯನ 3 ತಲೆ ಹೋಗಿರ್ತಾವ್ರಿ. ಎಷ್ಟು ತಲೆ? 3 ತಲೆ. ಒಂದು ಮಗು ಹೊಟ್ಟೆಯಾಗಿದ್ದಾಗ ಇದು ರೌಂಡ್ ಹಾಕ್ಲಾಕಾಯ್ತು ಅಂದ್ರೆ ಅದು ಹುಟ್ಟಬೇಕು, ಅದಕ್ಕೆ ಮ್ಯಾರೇಜ್ದಾಗ ಅದು ಮಗು ಏನಪ್ಪಾ ಅಂದ್ರ ಜನಿಸ್ಬೇಕು, ಅದು ಸತ್ತು ಹೋಗ್ಬೇಕು, ಮುಂದೆ ಮಗನೂ ಕೂಡ ಏನಪ್ಪ ಮದುವೆ ಮಾಡ್ಕೋಬೇಕು, ಅದಕ್ಕೊಂದು ಮಗ ಹುಟ್ಟಬೇಕು, ಮತ್ತೆ ಅದನ್ನೂ ಸಾಯ್ಬೇಕು. ಆ ಮಗು ಮದುವೆ ಮಾಡ್ಕೊಂಡು ಇನ್ನೇನು ಹುಟ್ಟಾರ್ದಾಗಿರ್ತಲ್ಲ ಅವಾಗ ಒಂದು ರೌಂಡ್ ಆಗ್ತದೆ. ಅದರದು 3ನೇ ತಲೆದು. ಹೌದಾ, ಅವಾಗ ಹ್ಯಾಪಿ ನ್ಯೂ ಇಯರ್ ಆಗ್ತದ. ಯಾವ ನ್ಯೂ ಇಯರ್? ಹ್ಯಾಪಿ ನ್ಯೂ ಇಯರ್ ಆಗ್ತದ ಅವಾಗ. ಎಲ್ಲಿ? ಇದ್ರದಾಗ. ಅಂದ್ರೆ ಈ ಗ್ರಹದಾಗ ಏನ್ರ ನೀವು ಇದ್ರಿ ಅಂತಂದ್ರ ನೀವು ಒಂದ್ ಹ್ಯಾಪಿ ನ್ಯೂ ಇಯರ್ ನೋಡಲ್ಲ. ನೋಡ್ತೀರೇನ್ರಿ? ಒಂದ್ ಹ್ಯಾಪಿ ನ್ಯೂ ಇಯರ್ ನೋಡಲ್ಲ. ನೋಡ್ರಿ, ಕೈಯನ್ನು ರಕ್ತ ತೆಗಿಯೋ ಅವಶ್ಯಕತೆ ಇಲ್ಲ. ಅದ ಏನ್ರಿ? ಕೈಯನ್ನು ಬ್ಲಡ್ ತೆಗಿಯೋ ಅವಶ್ಯಕತೆ ಇಲ್ಲ. ಹೌದಾ, ಅದ್ರದಾಗ ಬೆಸ್ಟಿದ್ ಏನ್ಪಾರ ಫೋಟೋ ಇಳಿಸೋಕೆ ಅವಶ್ಯಕತೆ ಇಲ್ಲ. ಬೆಸ್ಟಿಗೆ ನೀವು ಗಿಫ್ಟ್ ಕೊಡೋ ಅವಶ್ಯಕತೆ ಇಲ್ಲ. ಬೆಸ್ಟಿಗೆ ನಿಮಗೆ ಚೆಂಡು ಕೊಡೋ ಅವಶ್ಯಕತೆ ಇಲ್ಲ. ಏನ್ ಕೂಡ ಅವಶ್ಯಕತೆ ಇಲ್ರಿ. ಏನು ಪಿ ಸಿದ್ಧಾರ್ಥ? ನೋಡ್ರಿ, ಭೂಮಿದಾಗ ಇದ್ದ ಕಾರಣಕ್ಕಾಗಿ 365 ದಿನಕ್ಕೆ ಒಂದೊಂದ್ಸಲ ಹ್ಯಾಪಿ ನ್ಯೂ ಇಯರ್ ಬರ್ತದೆ. ಯಾವ ನ್ಯೂ ಇಯರ್? ನೋಡ್ರಿ, ಭೂಮಿದಾಗ ಇದ್ದ ಸಲಕ 365 ದಿನಕ್ಕೆ ಒಂದೊಂದ್ಸಲ ಹ್ಯಾಪಿ ನ್ಯೂ ಇಯರ್ ಬರ್ತದೆ. ಹೌದಾ, ಒಂದ್ ವೇಳೆ ಸಿದ್ಧಾರ್ಥ ಏನ್ರ ಈ ಯುರೇನಸ್ ನೆಪ್ಚೂನ್ ಗ್ರಹದಾಗ ಇದ್ದೀನಂತಂದ್ರ ಇವನು ಮರಿಮೊಮ್ಮಗ ಹ್ಯಾಪಿ ನ್ಯೂ ಇಯರ್ ಮಾಡ್ತಿತ್ತು. ಯಾರು ಮರಿಮೊಮ್ಮಗ? ಸಿದ್ಧಾರ್ಥನ್ ಮರಿಮೊಮ್ಮಗ ಹ್ಯಾಪಿ ನ್ಯೂ ಇಯರ್ ಮಾಡ್ತಿತ್ತು. ಅದನ್ನು ಮಾಡ್ತಿತ್ತು. ಹಂಗ ಅನ್ಬಾರ್ದ್ರಿ, ಸತ್ ಹೋತಿತ್ತು. ಹೌದಾ, ಅಂದ್ರೆ 3 ತಲೆಗೆ ಒಂದ್ಸಲ ಹ್ಯಾಪಿ ನ್ಯೂ ಇಯರ್ ಬರೋದ್ರಿ. ಹೌದಾ, ಬೇಕಾಗಿತ್ತೇನ್ರಿ ಇಂಥ ಜಿಂದಗಿ? ಬೇಕೇನ್ರಿ ಇಂಥ ಜಿಂದಗಿ? ಅಂದ್ರೆ ಇದೇ ಜಿಂದಗಿ ಚಂದ ಅದ. ಭೂಮಿದಾಗ ಇದ್ದಿದೆ ಇದೇ ಚಂದ ಅದ. ಹ್ಯಾಪಿ ನ್ಯೂ ಇಯರ್ ಬೇಡ, ಯಾವ ನ್ಯೂ ಇಯರ್ ಬೇಡ, ಇದೇ ಚಂದ ಅದ ರೀ. ಬೇಕೇನ್ರಿ ಅಪ್ಪಿ? ಬೇಡ. ಏನ್ರಿ? ಕಾಲಕ್ಕೆ ತಕ್ಕಂತೆ ಎಲ್ಲ ಬೇಕಾಗ್ತದ ಅಂತ ನೋಡ್ರಿ. ಹೌದಾ, ಹೌದಾ. ಪರಿಭ್ರಮಣ ಯಾವ ಭ್ರಮಣ? ನೋಡ್ರಿ, 164 ವರ್ಷ ಆಗ್ತದ್ರಿ. ಹಾಗಾದ್ರೆ ಇದರ ಗುರುತ್ವ ಶಕ್ತಿಯಲ್ಲಿ ಎಷ್ಟು ಉಪಗ್ರಹಗಳಿದಾವ ಅಂದ್ರೆ 13 ಉಪಗ್ರಹಗಳಿದಾವ್ರಿ. ಎಷ್ಟು ಉಪಗ್ರಹಗಳು? 13 ಉಪಗ್ರಹಗಳಿದಾವ. ಆ 13 ಉಪಗ್ರಹಗಳಲ್ಲಿ ಹೌದಾ, ಮುಖ್ಯವಾಗಿ 2 ಉಪಗ್ರಹ ನಾವು ನೋಡ್ತೀವಿ. ಒಂದು ಟ್ರೈಟಾನ್. ಯಾವಟಾನ? ಹೌದಾ, ಟ್ರೈಟಾನ್ ಅಂತಕ್ಕಂಥ ಒಂದು ಉಪಗ್ರಹ ಏನ್ಪಾರ್ ನೋಡ್ತೀವಿ. ಇನ್ನೊಂದು ನೀರಿಡ್. ಯಾವಿಡ್? ನೀರಿಡ್. ಇವು ಪ್ರಮುಖವಾಗಿರ್ತಕ್ಕಂಥ ಉಪಗ್ರಹ ಅಂತ ಏನ್ಪಾರ್ ನೋಡ್ತೀವಿ. ಯಾವು? ಹೌದಾ, ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವ ಕಾರಣಕ್ಕಾಗಿ ಈ ಗ್ರಹದಲ್ಲಿ ಟೋಟಲಿ ಉಷ್ಣಾಂಶ ಇಲ್ಲ. ಹೌದಾ, ಈ ಗ್ರಹದಲ್ಲಿ ಮೀಥೇನ್ ಅನಿಲ ಏನ್ಪಾರ್ 99% ಮೀಥೇನ್ ಅನಿಲನೇ ಕಂಡು ಬರ್ತದೆ. ಹಾಗಾಗಿ ಮೀಥೇನ್ ಅನಿಲ ಅಧಿಕವಾಗಿರುವ ಕಾರಣಕ್ಕಾಗಿ ಇದು ಬಣ್ಣ ನೀಲಿ ಬಣ್ಣದಲ್ಲಿ ಏನ್ಪಾರ್ ಅದ ರೀ.
ಹೌದಾ, ಇದಕ್ಕೆ ಶೀತ ಗ್ರಹ ಅಂತ ಕೂಡ ಕರಿತೀವಿ. 60 ದಿನ ಏನಪ್ಪ ಅಕ್ಷಿ ಭ್ರಮಣ, 164 ವರ್ಷ ಏನಪ್ಪ ಪರಿಭ್ರಮಣ, 13 ಉಪಗ್ರಹಗಳು. ಎಷ್ಟು ಉಪಗ್ರಹಗಳು? 13 ಉಪಗ್ರಹಗಳು ಏನಪ್ಪಾರ ಒಳಗೊಂಡಿರೋದೇನಪ್ಪಾರ ಕಂಡು ಬರ್ತದ. ಈ ಗ್ರಹಕ್ಕೂ ಕೂಡ ಸಣ್ಣದಾಗ ಬಳೆಗಳೇನಪ್ಪಾರ ಅದಾವ್ರಿ. ಎಂತ ಬಳೆಗಳು? ಸಣ್ಣದಾಗಿ ಏನಪ್ಪಾರ ಬಳೆಗಳು ಒಳಗೊಂಡಿರೋದು ಕಂಡು ಬರ್ತಕ್ಕಂಥ ಒಂದು ಗ್ರಹ ಕೂಡ ಯಾವ್ದದ ಅಂದ್ರ ಈ ಗ್ರಹ. ಇಲ್ಲಿ ಇನ್ನೊಂದು ಮುಖ್ಯವಾಗಿ ಭೂಮಿ ಸೌರಮಂಡಲದ ಆಂತರಿಕ ಗ್ರಹಗಳೇನದಾವಲ್ಲ, ಎಲ್ಲಾ ಗ್ರಹಗಳಿಗೂ ಬಳೆ ಅದಾವ. ಗುರುಗ್ರಹಕ್ಕೂ ಕೂಡ ಬಳಿ ಇದಾವ. ಗುರುಗ್ರಹದ ಬಳೆಯನ್ನು ಸಂಶೋಧನೆ ಮಾಡಿದ ಯಾವ್ದಂದ್ರೆ ವಾಯನ್ಸರ್ 1 ಅಂತಕ್ಕಂಥದ್ದು. ಯಾವ್ದಾರ ವಾಯನ್ಸರ್. ಹಾಗಾದ್ರೆ ಇದರ ಬಳೆ ಸಂಶೋಧನೆ ಮಾಡಿದ್ದು ವಾಯನ್ಸರ್ 2. ವಾಯನ್ಸರ್ 2 ಅಂತಕ್ಕಂಥ ಉಪಗ್ರಹ ಏನ್ ಮಾಡ್ಯದಂದ್ರೆ ಇದರ ಬಳೆಗಳನ್ನು ಸಂಶೋಧನೆ ಮಾಡಿರೋದೆನಪ್ಪ ಕಂಡು ಬರ್ತದೆ. ಎದರ ಬಳೆ? ಹೌದಾ, ನೆಪ್ಚೂನ್ ಗ್ರಹದ ಬಳೆಗಳು ಸಂಶೋಧನೆ ಮಾಡಿದ್ದೇನಪ್ಪ ಕಂಡು ಬರ್ತದೆ. ನೋಡ್ರಿ, ಸೌರಮಂಡಲ ಮತ್ತು ಸೌರಮಂಡಲದ 8 ಗ್ರಹಗಳು ಇಲ್ಲಿಗೆ ಏನಾಗ್ತಾವ? ಹೌದಾ, ಎಂಡ್ ಆಗ್ಬಿಡ್ತಾವ. ಹೌದಾ, ಇನ್ನೂ ಒಂದು ಗ್ರಹ ಇತ್ತು. ಯಾವುದು? ಪ್ಲೇಟೋ ಅಂತಕ್ಕಂಥ ಒಂದು ಗ್ರಹ ಇತ್ತು. ಆ ಪ್ಲೇಟೋ ಗ್ರಹ ಏನಪ್ಪ 9ನೇ ಗ್ರಹ. ನೋಡ್ರಿ, 2006 ತನಕ ಕೂಡ 9ನೇ ಗ್ರಹ ಸಂಶೋಧನೆ ಯಾವಾಗಾಗಿತ್ತು? 1930ರಲ್ಲಿ ಸಂಶೋಧನೆ ಆಗಿತ್ತು ಗ್ರಹ. ಯಾರು ಸಂಶೋಧನೆ ಮಾಡ್ತಾರ ಗೊತ್ತಾ? ಕ್ಲೈಡ್ ಟೊಮ್ಯಾಬೋ. ಹೌದು, ಕ್ಲೈಡ್ ಟೊಮ್ಯಾಬೋ. ಕ್ಲೈಡ್ ಟೊಮ್ಯಾಬೋ ಅಂತಕ್ಕಂಥ ವ್ಯಕ್ತಿ ಈ ಗ್ರಹ ಸಂಶೋಧನೆ ಮಾಡ್ತಾನ. ಹೌದಾ, ಸಂಶೋಧನೆ ಮಾಡಿ 2006 ತನಕ ಸೌರಮಂಡಲದ ಎಷ್ಟು ಗ್ರಹಗಳು ಅಂತ ಕೇಳಿದ್ರ 9 ಗ್ರಹಗಳು ಅಂತ ಹೇಳ್ತೀವಿ. ಎಷ್ಟು ಗ್ರಹ ರೀ? 9 ಗ್ರಹಗಳು ಅಂತ ಹೇಳ್ತಿದೀವಿ. ಮತ್ ಅದ್ ಯಾಕೆ ತೆಗೆದ್ರಿ? ಗ್ರಹದ ಸ್ಥಾನದಿಂದ ಯಾಕೆ ತೆಗೆದ್ರು ಅಂತ ನೋಡ್ತಾ ಹೋದ್ರ. ಇಲ್ಲಿ ನೋಡ್ರಿ, ನಿಮ್ಗ ಅದರ ಕಥೆ ಹೇಳ್ತೀನಿ ನಿಮಗ. ಯಾವ್ದಕ್ಕ ಹೇಳಿಲ್ಲ? ಟ್ರೈಟಾನ್ ನೀರಿಡ್. ಹೌದಾ, ಇದು ಏನು ಅಂದ್ರೆ ಪ್ಲೂಟೋ ಅಂತಕ್ಕಂಥ ಗ್ರಹ. ಯಾವಟೋ? ಪ್ಲೂಟೋ ಅಂತಕ್ಕಂಥ ಗ್ರಹ. ಇದಕ್ಕೂ ಕೂಡ ಉಪಗ್ರಹಗಳಿದ್ದು ರೀ. ಏನಿದ್ದು? ಹೌದಾ, ಉಪಗ್ರಹಗಳಿದ್ದು. ಯಾವ ಉಪಗ್ರಹಗಳು ನೋಡ್ರಿ? ಒಂದು ಚರಾನ್ ಅಲ್ಲ, ಚರಾನ್. ಹೌದಾ, ಒಂದು ಹೈಡ್ರಾ, ಇನ್ನೊಂದು ನಿಕ್ಸ್ ಮತ್ ಲಕ್ಸ್ ಅನ್ಕೊಂಡ್ರಿ. ಹೌದಾ, ಪ್ಲೂಟೋ. ಈ ಪ್ಲೂಟೋದ ಬಾಜುನೇ ಯಾವ್ದಿರ್ತದ್ರಿ? ನೆಪ್ಚೂನ್ ಗ್ರಹ ಇರ್ಬೇಕಲ್ಲ ಇಲ್ಲಿ. ನೆಪ್ಚೂನ್ ಇದು ಸೌರಮಂಡಲದ 9ನೇ ಗ್ರಹ ಅಂತೇಳಿ ನಂಬಿದ್ರು. ಆದ್ರೆ 2006 ಜಕ್ ಗಣರಾಜ್ಯದ ರಾಜಧಾನಿ ಪ್ರೇಗ್ ಸಮಾವೇಶದಲ್ಲಿ, ಯಾವ ಸಮಾವೇಶ? ಪ್ರೇಗ್ ಸಮಾವೇಶದಲ್ಲಿ ಏನ್ ಮಾಡಿದ್ರು ಅಂದ್ರೆ ಇದು ಗ್ರಹದ ಸ್ಥಾನದಿಂದ ತೆಗೆದು ಹಾಕಲಾಯಿತು. ತೆಗೆದು ಹಾಕಿದ್ರ ಯಾಕೆ ತೆಗೆದು ಹಾಕಿದ್ರು ಅಂದ್ರ ಇದಕ್ಕೆ ತನ್ನದೇ ಆದಂತ ಮೂಲ ಗುರುತ್ವ ಶಕ್ತಿ ಇರಲಿಲ್ಲ. ಮೂಲ ಗುರುತ್ವ ಶಕ್ತಿ ಒಳಗೊಂಡಿದ್ದಾಗಲೇ 3 ಉಪಗ್ರಹಗಳದಾವ ಅನ್ನುವ ಕಾರಣಕ್ಕಾಗಿ ಕ್ಲೈಡ್ ಟೊಮ್ಯಾಬೋ ಎನ್ನುವನು ಕೂಡ ಒಬ್ಬ ಜಿಯೋಗ್ರಾಫಿಸ್ಟ್ ಆದ. ಒಂದು ಗ್ರಹ ಸಂಶೋಧನೆ ಮಾಡ್ದ, ಜಿಯೋಗ್ರಾಫಿಸ್ಟ್ ಆದ. ನಾನೂ ಒಂದು ಗ್ರಹ ಸಂಶೋಧನೆ ಮಾಡೀನಿ ಅಂತ ಖುಷಿ ಪಟ್ಟ. ಏನ್ ಪಟ್ಟ? ಹೌದಾ, ಖುಷಿ ಪಟ್ಟ. ಆದ್ರೆ ಇದು ಮುಂದೆ ಬರ್ತಾ ಬರ್ತಾ ಏನಾಯ್ತು? ಯಾವಾಗ ಗುರುತ್ವ ಗ್ರಾವಿಟಿ ಅದ ಇದಕ್ಕ ಇಲ್ಲ ಅಂತಲ್ಲ, ಯಾವಾಗ ತನ್ನ ಗ್ರಾವಿಟಿ ಕಳ್ಕೊಂಡ್ಬಿಡ್ತದೋ, ಹೌದಾ, ಗ್ರಾವಿಟಿ ಕಳ್ಕೊಂಡ್ಬಿಡ್ತದೋ ಆಗ ಏನಾಗ್ತಿತ್ತಂಪ ಅಂದ್ರ ಈ ಗ್ರಹಕ್ಕೆ ಸ್ವಲ್ಪ ಸನಿ ಆಯ್ತು ಅಂತ ಇಟ್ಕೋರಿ. ಯಾವ ಗ್ರಹಕ್ಕ? ಈ ನೆಪ್ಚೂನ್ ಗ್ರಹಕ್ಕೆ ಸಮೀಪ ಆಯ್ತು ಅಂತ ಇಟ್ಕೋರಿ. ನೆಪ್ಚೂನ್ ಗ್ರಹ ಸಂಗಡ ಸುತ್ತ ಹೊಡೆದ್ರಿ, ಗರ್ 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 ಗರ್. ಯಾವ್ದ್ರ ಸಂಗಡ ಸುತ್ತ ಹೊಡೆಯೋದು ಅಂದ್ರೆ ಏನಾಗೋದು ಅಂದ್ರ
ನೀರ್ ತರಿಸಲ್ ಕಣ್ಣ ನೀರ್ ಸಿದ್ಧಾರ್ಥ ನೀರ್ ತಗೋ. ಇಲ್ಲಿ ನೋಡ್ರಿ, ಇದಕ್ ಹತ್ತಿರ ಆಯ್ತು ಅಂತ ಇಟ್ಕೋರಿ. ಯಾವ್ದಕ್ಕ? ನೆಪ್ಚೂನ್ ಹತ್ತಿರ ಆಯ್ತು. ಚಂದ ಕೇಳ್ರ, ಇಂಪಾರ್ಟೆಂಟ್ ಅದ ಇದು. ಹೌದಾ? ಇದಕ್ ಹತ್ತಿರ ಆಯ್ತು ಅಂದ್ರ ಇದಕ್ ಸುತ್ತೊಡದ್ರಿ. ಗರ್ರ ಗರ್ರ ಗರ್ರ. ಹೆಂಗ? ನಿನ್ನ ಮರೆಯಲಾರೆ. ಯಾವ್ದಿದು? ಪ್ಲೂಟೋ ಅಂತಕ್ಕಂಥ ಗ್ರಹ ರೀ. ಯಾವಟೋ? ಪ್ಲೂಟೋ ಅಂತಕ್ಕಂಥ ಒಂದು ಗ್ರಹ ಏನ್ ಮಾಡೋದು? ನೆಪ್ಚೂನ್ ಹತ್ರ ಆಯ್ತು ಅಂದ್ರೆ ನೆಪ್ಚೂನ್ಕ್ ಈ ಹಾಡ ಹಾಡೋದ್ರಿ. ನಿನ್ನ ಮರೆಯಲಾರೆ ಎಂದೆಂದು ಬಿಡಲಾರೆ ಚಿನ್ನ ನೈನು. ಆಯ್ತಾ? ಆಯ್ತು? ಸಮಾಧಾನ? ಇಲ್ಲಿ ನೋಡ್ರಿ, ಮತ್ತೇನಾಗದ್ ಗೊತ್ತಾ? ಹೌದಾ? ಈಗ ಇದ್ರದಿಂದ ಸ್ವಲ್ಪ ದೂರ ಆಯ್ತು ಅಂತ ಇಟ್ಕೋರಿ. ಗ್ರಹಗಳು ಮತ್ತೆ ಒಂದೇ ಚಲನೆಯಲ್ಲಿ ಇರಲ್ರಿ. ಸಮ್ ಟೈಮ್ ಸನಿ ಅತ್ತಾವ, ಸಮ್ ಟೈಮ್ ದೂರ ಅತ್ತಾವ. ಈಗ ಭೂಮಿ ಕೂಡ ಜೂನ್ 4ನೇ ತಾರೀಕು ಏನಾಗ್ತದ ಗೊತ್ತಾ? ಹೌದಾ? ಸೂರ್ಯನಿಂದ ಬಹಳ ದೂರ ಆಗ್ತದ. ಹೌದಾ? ಬಹಳಷ್ಟು ದೂರ ಇರ್ತದ. ಅದೇ ರೀತಿ ಜನವರಿ 3ನೇ ತಾರೀಕ ಸಮೀಪ ಆಗ್ತದ ಭೂಮಿಗೆ. ಏನಪ್ಪಾ ಅಂದ್ರ ಭೂಮಿ ಸೂರ್ಯನಿಗೆ ಸಮೀಪ ಆಗ್ತದ. ಹಂಗ ಗ್ರಹ ಅಂದ ಬಳಕ ಸನಿ ಬಂದ ತಕ್ಷಣ ಯಾವ ಹಾಡ? ಸಾಕು. ಈಗ ಯಾಕದು ಗ್ರಾವಿಟಿ ಕಳ್ಕೊಂಡಾಗ ಏನಾದಾಗ, ತನ್ನ ಗುರುತ್ವ ಶಕ್ತಿ ಕಳ್ಕೊಂಡಾಗ ಏನಪ್ಪ ಹಿಂಗ್ ಸುತ್ತ ಹೊಡ್ಯದ್ರಿ. ಈಗ ಅದೇ ಏನ್ ಮಾಡ್ತಿತ್ತಂದ್ರ ತನ್ನದೇ ಉಪಗ್ರಹ ಚರನ್. ಯಾವ್ದ್ರಿ? ಚರನ್. ಸಮ್ ಟೈಮ್ ಇದ್ರ ಗ್ರಾವಿಟಿ ಕಳ್ಕೊಂಡಾಗ ಚರನ್ಗೆ ಏನಪ್ಪ ಸುತ್ತ ಹೊಡ್ಯದ್ರಿ. ಹೌದಾ? ಉಲ್ಲಾಸದ ಹೂ ಅಂತ ಹೇಳಿ. ಹೌದಾ? ಚರನ್ ಸಂಗಟ ಒಂದು ಗ್ರಹ ಈ ಕಡೆ ಬಂದ್ರೆ ಚರನ್ ಸರಿ ಸುತ್ತ ಹೊಡ್ಯೋದು, ಆ ಕಡೆ ಹೋದ್ರೆ ನೆಪ್ಚೂನ್ ಜೊತೆ ಸುತ್ತ ಹೊಡ್ಯೋದ್ರಿ ಹಿಂಗ. ಹೌದಾ? ಹೆಂಗ? ಹೌದಾ? ಹಿಂಗ ಆ ಕಡೆ ಹೋದ್ರ. ಥ್ಯಾಂಕ್ಸ್ ರೀ ಮೇಡಮ್. ಥ್ಯಾಂಕ್ಸ್ ಸಿದ್ಧಾರ್ಥ. ಥ್ಯಾಂಕ್ಸ್ ಸಿದ್ಧಾರ್ಥ. ಆ ಮಳೆ ಎರಡು ಚಂದ ಹೇಳ್ತಾರ ನೋಡ್ರಿ. ಈ ಕಡೆ ಬಂದ್ರ ಈ ಕಡೆ ಸುತ್ತ ಹೊಡ್ಯೋದು, ಈ ಕಡೆ ಬಂದ್ರ ಈ ಕಡೆ ಸುತ್ತ ಹೊಡ್ಯೋದು. ಹೌದಾ? ಆಚಗಾಡ್ ಮನಿಗೆ ಹೋದ್ರ ಆಚಗಾಡಿನಕ್ಕಿ ಸುತ್ತ ಹೊಡ್ಯೋದು, ಈಚಗಾಡ್ ಮನಿಗೆ ಬಂದ್ರ ಈಚಗಾಡಿನಕ್ಕಿನ ಸರಿ ಸುತ್ತ ಹೊಡ್ಯೋದು. ಯಾವುದು? ಪ್ಲೂಟೋ ಗ್ರಹ ಹಿಂಗ್ ಮಾಡತ್. ಹೆಂಗ? ಯಾವಾಗ ಪ್ಲೂಟೋ ಗ್ರಹ ಈ ರೀತಿ ಮಾಡತ್ತೋ ಜಿಯೋಗ್ರಾಫಿಸ್ಟ್ಗಳಿಗೆ ಸಿಟ್ಟು ಹೊಡ್ತು. ಏನ್ ಹೊಡ್ತು? ಬಹಳ ತಲಿ ಖರಾಬ್ ಆಯ್ತು. ಹೌದಾ? ಯಾಕ? ಇದಕ್ ಮೂಲ ಗುರುತ್ವ ಶಕ್ತಿ ಇಲ್ಲ ಅಂತ ಗೊತ್ತಾಗ್ಬಿಡ್ತ್ರಿ. ಒಂದು ಗ್ರಹ ಅಂತೇಳಿ ಕನ್ಸಿಡರ್ ಮಾಡ್ಬೇಕಾದ್ರ ತನ್ನದೇ ಗ್ರಾವಿಟಿ ಇರ್ಬೇಕು. ಅದಕ್ಕೆ ಏನಿರ್ಬೇಕು? ತನ್ನದೇ ಗ್ರಾವಿಟಿ ಇರ್ಬೇಕು. ಒಂದ್ರ ಜೊತೆನೆ ಸುತ್ತ ಹೊಡಿಬೇಕು. ಯಾರಿಗೆ ಸುತ್ತ ಹೊಡಿಬೇಕು? ಓನ್ಲಿ ಸೂರ್ಯಾಗ ಅಷ್ಟೇ ಸುತ್ತ ಹೊಡಿಬೇಕು. ಹೌದಾ? ನಾವೆಲ್ಲರೂ ಹಿಂದಿನ ಮನೆಯವ್ರ ಸಂಗಟ ಸುತ್ತ ಹೊಡಿತೇವು, ಮುಂದಿನ ಮನೆಯವ್ರ ಸಂಗಟ ಸುತ್ತ ಹೊಡಿತೀವಿ, ಮಗ್ಗಲ್ ಮನಿದವ್ರು ಸುತ್ತ ಹೊಡಿತೀವಿ. ಹೌದಾ? ಲೆಫ್ಟ್ ಸೈಡ್ ಇದ್ದಿ ಮನೆ ಅಂದಕ್ಕಿದ್ ಸುತ್ತ ಹೊಡಿತೀವಿ. ಏನ್ರಿ? ಬೆಸ್ಟಿ ಸಂಗಟ ಸುತ್ತ ಹೊಡಿತೀವಿ, ಬೆಸ್ಟ್ ಸರಿ ಸುತ್ತ ಹೊಡಿತೀವಿ ಅಂದ್ರೆ ನಡೆಯಲ್ಲ ನೋಡ್ರಿ. ಗ್ರಹಕ್ಕೂ ಕೂಡ ಸುತ್ತ ಹೊಡಿಲಕ್ ಅವಕಾಶ ಇಲ್ಲ. ಅದ ಇರ್ಫಾನ. ಮತ್ ಹಂಗ್ಯಾಕ್ ಮಾಡತ್ತಿದಿ? ಹೌದಾ? ನೋಡ್ರಿ, ಗ್ರಹಗಳು ಕೂಡ ಈ ರೀತಿ ತನ್ನ ದಾರಿ ಬಿಟ್ಟು ಮತ್ತೊಬ್ಬರ ಜೊತೆ ಮತ್ತೊಂದು ಗ್ರಹ ಸಂಗಡ ಸುತ್ತ ಹೊಡೆದ್ರ ಗ್ರಹ ಕೂಡ ತನ್ನ ಸ್ಥಾನ ಕಳ್ಕೋತ. ಮನುಷ್ಯನು ಕೂಡ ಅದೇ ರೀತಿ. ಆ ಗಾರ್ಡನ್ಕ್ ಹೋದ್ರ ಅಲ್ಲಿ ಸುತ್ತ ಹೊಡ್ಯೋದು, ಈ ಗಾರ್ಡನ್ಕ್ ಬಂದ್ರೆ ಇಲ್ಲಿ ಸುತ್ತ ಹೊಡ್ಯೋದು ಮಾಡಿದ್ರ ಮನುಷ್ಯನ ವ್ಯಾಲ್ಯೂ ಕೂಡ ಏನಪ್ಪ ಆಟೋಮೆಟಿಕ್ ಏನಾಗ್ತದ? ಕಡಿಮೆ ಆಗ್ತದ. ತಿಳಿತಾ? ಅಂಡರ್ಸ್ಟ್ಯಾಂಡ? ನೋಡ್ರಿ, ಈ ಕಡೆ ಬಂದ್ರಿ ಯಾವ ಹಾಡ? ಈ ಕಡೆ ಬಂದ್ರ ಚಂದ ಹೇಳ್ತೀರಿ. ಈ ಕಡೆ ಯಾವುದು? ಇನ್ನೊಂದು ತೀರ ನಾನೊಂದು ತೀರ ಬ್ರೇಕಪ್ ಆದಾಗ ಹಾಡೋದು ಅದು. ಯಾರಿಗೆ ಅದು ಹಾಡಿದ್ರು?
ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ. ಎಲ್ಲಿ ಎಲ್ರಿ? ಹಾ, ಇದಕ್ ಸುತ್ತ ಹೊಡೆದ್ರ ಯಾವ ಹಾಡರಿ? ಯಾವ ಹಾಡರಿ? ಹಾ ಏನ್ರಿ? ನಿನ್ನ ಜೊತೆ ನನ್ನ ಕತೆ. ಬರ್ರಿ, ಅದ್ರಾವ್ದು ಎಲ್ಲಾದ್ರ ಜೊತೆ ಸುತ್ತ ಹೊಡೆದಿಲ್ಲ. ನೆಪ್ಚೋನಿಕ್ ಏನ್ರಿ? ನೆಪ್ಚೋನಿಕ್ ಸಮೀಪ ಆಯ್ತು ಅಂದ್ರೆ ನೆಪ್ಚೋನ್ ಜೊತೆ ಸುತ್ತ ಹೊಡಿತಿತ್ತು. ತನ್ನದೇ ಉಪಗ್ರಹ ಚರಣ್, ಯಾವ್ರನ್ನ? ಚರಣ್ ಜೊತೆ ಸುತ್ತ ಹೊಡಿತೀವಿ. ಎರಡ್ರ ಜೊತೆ ಸುತ್ತ ಹೊಡೆದ ಕಾರಣಕ್ಕಾಗಿ ಖಗೋಳ ಶಾಸ್ತ್ರಜ್ಞರು ಏನ್ ಮಾಡಿದ್ರು ಅಂದ್ರೆ ತನ್ನ ಗ್ರಹದ ಸ್ಥಾನದಿಂದ ತೆಗೆದು ಹಾಕ್ಬಿಟ್ರು. ತಿಳಿತಾ? ಮನುಷ್ಯನಿಗೂ ಕೂಡ ಅಷ್ಟೇ ತನ್ನ ಸ್ಥಾನ ಕೈಕೋಬೇಕ್ರಿ. ಮೇನ್ ಇದ್ದಿದ್ದು ಮನುಷ್ಯನ ಜೀವನ ಸ್ಥಾನ ಮುಖ್ಯ. ಹೌದಾ? ಸ್ಥಾನಕ್ಕಿಂತ ಇಂಪಾರ್ಟೆಂಟ್ ಮತ್ತೊಂದಿಲ್ಲ. ಏನದ್ಲ? ಹೌದಾ? ಮತ್ತೊಂದಿಲ್ಲ. ಈ ರೀತಿ ಆತದ. ಗ್ರಹ ತರ ಆಗ್ಬಾರ್ದ್ರಿ. ಆಬೇಕೇನ್ರಿ ಗ್ರಹ ತರ ಮಂತೇಶ? ಆ ತೆಗೆದು ಹಾಕಿದ್ರು ಅಂದ್ರೆ ಇದು ಕೆಲ್ಸಿಗೆ ಬರೋದಿಲ್ಲ. ಇದು ಒಂದು ಗ್ರಹನೇ ಅಲ್ಲ ಅಂತೇಳಿ ಇದಕ್ಕೊಂದು ಕುಬ್ಜ ಗ್ರಹ ಸ್ಥಾನಕ್ಕೆ ಏನ್ಪರ್ ಸೇರ್ಬಿಟ್ರಿ. ವೇಸ್ಟ್ ಏನ್ರಿ? ಯಾರ್ದಾರ ಸಂಗಡ ತಿರ್ಗಾಡ್ಕೊತ ಹೋಗಲ್ಯಾಕ? ಹಾ, ಹೋದಾಗ ಯಾರು ಕರ್ಕೊಂಡ್ ಬರ್ತಿಲ್ರಿ? ಗ್ರಾವಿಟಿ ಕರೆಸ್ತಿತ್ತು. ಇಲ್ಲಿ ಕೇಳಪ್ಪಿ, ಗ್ರಹದ ಸ್ಥಾನನೇ ಬೇರೆ, ಕುಬ್ಜ ಗ್ರಹ ಸ್ಥಾನನೇ ಬೇರೆ. ಇಲ್ಲಿ ಕೇಳ್ರಿ, ಚಂದ ಕೇಳ್ರಿ. ಗ್ರಹ ಸ್ಥಾನ ಅಂದ್ರೆ ಸೂರ್ಯನಿಗೆ ಓನ್ಲಿ ಸೂರ್ಯನಿಗೆ ಸುತ್ತ ಹಾಕಬೇಕು ಮತ್ತು ತನ್ನದೇ ಗುರುತ್ವ ಶಕ್ತಿಯಲ್ಲಿ ಇತರೆ ಉಪಗ್ರಹಗಳು ಇರಬೇಕು. ಹೌದಾ? ಉಪಗ್ರಹಗಳು ಇಲ್ಲೇ ಇದ್ರೂ ಪರವಾಗಿಲ್ಲ, ಸೂರ್ಯನಿಗೆ ಯಾವ ರೌಂಡ್ ಹಾಕ್ತಾವೋ ಅವೆಲ್ಲ ಗ್ರಹಗಳು. ಯಾವ? ಹೌದಾ? ಗ್ರಹಗಳು. ಈಗ ನಾವು ಗ್ರಹಗಳಿಗೆ ಸೂರ್ಯನಿಗೆ ಸುತ್ತ ಹಾಕೋದು ಅಲ್ದೇನೆ, ಹೌದಾ, ಈ ಕಡೆ ನೆಪ್ಚೂನ್ ಜೊತೆನೂ ಸುತ್ತ ಹೊಡಿತಾ, ಚರಣ್ ಸಂಗಡ ಸುತ್ತ ಹೊಡಿತಾ. ಇದೇನೈತ್ರಿ? ಹೌದಾ? ಅವ್ರ ಸರಿ ಸುತ್ತ ಹೊಡಿತಾ, ಇವ್ರ ಸರಿ ಸುತ್ತ ಹೊಡಿತಾ. ಹೌದಾ? ನಡೆಯೋದಿಲ್ಲ ಇದು. ತಿಳಿತಾ? ಅಂದ್ರೆ ಓನ್ ಗ್ರಾವಿಟಿ ಇದಕ್ಕೆ ಇಲ್ಲ ಅಂತ ಅರ್ಥ ಅಲ್ಲಿ. ಹೌದಾ? ಗುರುತ್ವ ಶಕ್ತಿ, ತನ್ನದೇ ಗುರುತ್ವ ಶಕ್ತಿ ಇದ್ದಿತ್ತಂದ್ರೆ ಅದು ಯಾರ ಜೊತೆನೂ ಸುತ್ತ ಹೊಡೆಯೋ ಅವಶ್ಯಕತೆ ಇಲ್ಲ. ತನಗೆ ಸುತ್ತ ಹೊಡಿಬೇಕು. ಇವೆಲ್ಲವೂ ಕೂಡ ಮೂರು ಯಾವ? ಉಪಗ್ರಹಗಳು. ಹೌದಾ? ಇವೆಲ್ಲವೂ ಕೂಡ ಇದಕ್ಕೆ ಸುತ್ತ ಹೊಡಿಬೇಕು. ಹೌದಾ? ಅದು ಬಿಟ್ಟು ಇವೇ ಅದಕ್ಕೆ ಸುತ್ತ ಹೊಡಿತಾವಂದ್ರ ಮತ್ತೆ ಇದು ಗ್ರಹ ಅಂತೇಳಿ ಹೆಂಗ್ ಹೇಳ್ತೀರಿ? ಹೌದಾ? ಹೇಳೋದಿಲ್ಲ. ಆ ಕಾರಣಕ್ಕಾಗಿ ಇದು ಗ್ರಹದ ಸ್ಥಾನದಿಂದ ತೆಗೆದು ಹಾಕ್ತಾರ. ತಿಳಿತಾ? ಅಂಡರ್ಸ್ಟ್ಯಾಂಡ? ನೋಡ್ರಿ, ಇದು ನಾವು 9ನೇ ಗ್ರಹ ಅಂತ ಅನ್ಕೊಂಡಿದ್ವಿ. ಆದ್ರ 9ನೇ ಗ್ರಹ ತನ್ನ ಸ್ಥಾನ ಏನ್ಪರ್ ಕಳ್ಕೊಂಡುದ. ಈಗ ಸೌರಮಂಡಲದಲ್ಲಿ ಎಷ್ಟು ಗ್ರಹಗಳಿದಾವ? ಹೌದಾ? ಎಷ್ಟು ಗ್ರಹಗಳಿದಾವ? 8 ಗ್ರಹಗಳಿದಾವ. ಆ 8 ಗ್ರಹ ಮತ್ತು ಸೂರ್ಯನನ್ನು ಒಳಗೊಂಡು ನಾವು ಸೌರ ಮಂಡಲ ಅಂತ ಹೇಳ್ತೀವಿ. ಯಾವ ಮಂಡಲ? ಹೌದಾ? ಸೌರ ಮಂಡಲ. ಇರ್ದಾಗ ಕಾಣುತ್ತಲ್ಲ, ಇಲ್ಲಿ ಕಾಣಲ್ದು. ದಂಧೆ ಇದು ಮಾಡೇವನು. ಹೌದಾ? ನೋಡ್, ತಿಳಿತಾ? ಹಾ, ಇಲ್ಲಿ ಸೂರ್ಯ ಯಾರ್ಯ? ಇಲ್ಲಿ ನೋಡ್ರಿ, ಸೌರಮಂಡಲದಲ್ಲಿ ಇನ್ನೂ ಏನೇನದಾವ ಅಂತ ನೋಡ್ತಾ ಹೋದ್ರ ಒಂದು ಧೂಮಕೇತು ಅಂತ ಏನ್ಪರ್ ಹುಡ್ತೀವಿ. ಧೂಮಕೇತು ಇದಕ್ಕೇನಂತಾರಂದ್ರ ಕಾಮೆಟ್ಸ್ ಅಂತ ಕರೀತಾರೆ. ಧೂಮಕೇತು. ಹೌದಾ? ಕಾಮೆಟ್ಸ್ ಅಂತ ಕರೀತಾರೆ. ಈ ಧೂಮಕೇತು ಸೌರಮಂಡಲದ ಅತ್ಯಂತ ಚಿಕ್ಕ ಆಕಾಶಕಾಯ. ಚಿಕ್ಕ ಆಕಾಶಕಾಯ ಅಂದ್ರೂ ಕೂಡ ಇದು ಯಾವ ರೀತಿ ಇರ್ತದೆ ಅಂದ್ರೆ ಬಿಳಿ ಬಣ್ಣದಲ್ಲಿ ಹಾವಿನ ಟೈಪ್ ಇರ್ತದೆ ಇದು ಧೂಮಕೇತು. ಹೌದಾ? ಈ ರೀತಿ ಉದ್ದ ಏನ್ಪರ್ ಧೂಳಿನ ಕಣಗಳಿಂದ ಬೆರ್ತಿರ್ತದ. ಯಾವ ಕಣ? ಹೌದಾ? ಧೂಳಿನ ಕಣಗಳಿಂದ ಬೆರ್ತಿರ್ತದ. ಹೌದಾ? ಇದು ಕೂಡ ಬಂದು ಸೂರ್ಯನಿಗೆ ಏನ್ಪರ್ ಸುತ್ತ ಹಾಕ್ತದೆ. ಯಾವುದು? ಧೂಮಕೇತು. ಇದ್ರ ಬಾಲಾನೇ ಎಷ್ಟು ಉದ್ದ ಇರ್ತದ ಅಂತಂದ್ರ 20 ರಿಂದ 100 ಮಿಲಿಯನ್ ಕಿಲೋಮೀಟರ್ ಉದ್ದ ಇರ್ತದೆ. ಹೌದಾ? 20 ರಿಂದ 100 ಮಿಲಿಯನ್ ಕಿಲೋಮೀಟರ್ ಉದ್ದ ಇರ್ತದ. ಈ ಧೂಮಕೇತು ಕೂಡ ಬಂದ್ ಏನ್ಪರ್ ಸೂರ್ಯನಿಗೆ ಸುತ್ತ ಹಾಕ್ತವ. ಹೌದಾ? ಹಾಗಾದ್ರೆ ಧೂಮಕೇತು ಸಂಶೋಧನೆ ಮಾಡಿದ ಮೊದಲ ವ್ಯಕ್ತಿ ಯಾರು ಅಂತಂದ್ರ, ಹೌದಾ, ಧೂಮಕೇತು ಸಂಶೋಧನೆ ಮಾಡಿದ ಮೊದಲ ವ್ಯಕ್ತಿ
ಮೊದಲ ವ್ಯಕ್ತಿ ಯಾರು ಅಂದ್ರೆ ಹ್ಯಾಲೆ ರೀ. ನಿನ್ನೆ ಹೇಳಿದ್ದಲ್ಲ ನಿಮಗ್, ಹೌದಾ, ಎಡ್ವರ್ಡ್ ಹ್ಯಾಲೆ ಅಂತಕ್ಕಂಥ ವ್ಯಕ್ತಿ. ಈ ಹ್ಯಾಲೆ ಧೂಮಕೇತು ಏನ್ಪರ್ ಸಂಶೋಧನೆ ಮಾಡ್ತಾನ. ಯಾವ ಕೇತು? ಧೂಮಕೇತು ಸಂಶೋಧನೆ ಮಾಡ್ತಾನ. ಸಂಶೋಧನೆ ಮಾಡಿ ಆ ಧೂಮಕೇತುಗೆ ತನ್ನದೇ ಹೆಸರಿಟ್ಟು ಬಿಡ್ತಾನ, ಹ್ಯಾಲೆ ಧೂಮಕೇತು ಅಂತ. ಹಾಗಾದ್ರೆ ಈ ಹ್ಯಾಲೆ ಧೂಮಕೇತು 1986ರಲ್ಲಿ ಏನ್ಪರ್ ಕಾಣಿಸ್ಕೊಂಡದ್ರಿ ಭೂಮಿಗೆ. 1986ರಲ್ಲಿ ಏನ್ಪರ್ ಕಾಣಿಸ್ಕೊಂಡುದ. ಆ ಟೈಮ್ನಾಗ ನಾನು ಹುಟ್ಟಿಲ್ಲ. ನೀವ್ ಯಾರೋ ಹುಟ್ಟಿರೇನ್ರಿ? ಇಲ್ಲ, ನನ್ಕಿನ ದೊಡ್ಡವ್ರು ಇದ್ದಿರ್ಬೇಕಲ್ಲ ನೀವು. ಹೌದ, ನಾನು ಹುಟ್ಟಿಲ್ರಿ 86ರೊಳಗ. ನೀವ್ ಯಾರ ಹುಟ್ಟಿರೇನ್ರಿ? ಹಿಂದ ಯಾರು ಹುಟ್ಟಿಲ್ಲ? ಈ ಕಡ್ರಿ, ನೀವು ಹುಟ್ಟಿಲ್ಲ ಯಾರು? ಶಶಿಕುಮಾರ್ ಹುಟ್ಟೆನ? ಹೌದಾ. ಆ ಟೈಮ್ನಾಗ ಏನ್ಪರ್ ಭೂಮಿ ಕಾಣಿಸಿತ್ತು. ಇದು ಪ್ರತಿ 76 ವರ್ಷಕ್ಕೊಮ್ಮೆ. ಎಷ್ಟು ವರ್ಷ? 76 ವರ್ಷಕ್ಕೊಮ್ಮೆ ಏನ್ಪರ್ ಭೂಮಿಗೆ ಕಾಣಿಸಿಕೊಳ್ಳುವ ಅಂತ ಒಂದು ಧೂಮಕೇತು ಯಾವುದು ಅಂದ್ರೆ ಹ್ಯಾಲೆ ಧೂಮಕೇತು. ಎಕ್ಸಾಂಪಲ್ ಕ್ವಶನ್ ಆಗ್ಯದ. ಅದ 76 ವರ್ಷಗಳಿಗೊಮ್ಮೆ ಕಾಣಿಸುವ ಧೂಮಕೇತು ಯಾವುದು ಅಂತೇಳಿ ಹ್ಯಾಲೆ ಧೂಮಕೇತು. ಮುಂದಿದು ಯಾವಾಗ ಕಾಣಿಸ್ತದ ಗೊತ್ತಾ? 2062ರೊಳಗ ಈ ಒಂದು ಧೂಮಕೇತು ಏನ್ಪರ್ ನಿಮಗ್ ಕಾಣಿಸ್ತದೆ. ಹೌದಾ, 2062ದಾಗ ಧೂಮಕೇತು ಏನ್ಪರ್ ಕಾಣಿಸ್ತದ. ಆ ಧೂಮಕೇತು ಕಾಣಿಸುವಾಗ ನೀವು ಏನ್ಪರ್ ಅದನ್ನು ನೋಡ್ರಿ. ಹೌದಾ, ಈಟೇ ನೀವ್ ಏನಾಗಿರ್ತೀರಿ ಅವಾಗ ಅಂದ್ರೆ ಮುದುಕಿಯರಾಗಿರ್ತೀರಿ. ಹೌದಾ, ನೀವು ಮುದುಕರಾಗಿರ್ತೀರಿ ಏನ್ರಿ? ನೀವು ಮೊಮ್ಮಕ್ಕಳಿಗೆ ಹೇಳ್ಬೇಕ್ರಿ, ನಿಮ್ಮ ಮೊಮ್ಮಕ್ಕಳಿಗೆ. ಸಿದ್ಧಾರ್ಥ, ಹೌದಾ, ನಿಮ್ಮ ಮೊಮ್ಮಗನಿಗೆ ಏನಪ್ಪರ ಹೇಳ್ಬೇಕು, ನೋಡ್ತಮ್ಮ ಇವತ್ತ 2062 ನಾವು ಓದುವ ಕಾಲದಲ್ಲಿ, ಯಾರು ಓದುವ ಕಾಲದಲ್ಲಿ? ನಾವು ಓದುವ ಕಾಲದಲ್ಲಿ ಒಬ್ಬ ಫೇಮಸ್ ದಿಲೀಪ್ ಸರ್ ಇದ್ದ. ಯಾವ ಸರ್? ಹಾ, ಆತ ಹೇಳಿದನ ಇವತ್ ಧೂಮಕೇತು ಕಾಣಿಸ್ತದ, ನಂದು ವಯಸ್ಸಾಗ್ಯದ, ಹೌದಾ, ನೀ ನನಗ್ ತೋರಿಸ್ತಮ್ಮ ಅಂತೇಳಿ ಹೇಳ್ಬೇಕ್ರಿ ನೀವು ನಿಮ್ಮ ಮೊಮ್ಮಕ್ಕಳಿಗೆ. ಹೌದಾ, ಅದು ಮೊಮ್ಮಗ ಮತ್ತ ಅದು ಈಗಿನ ಮೊಮ್ಮಕ್ಕಳೇ ಕೈಗೆ ಸಿಗಲ್ಲ, ಮುತ್ತದವ್ರ ಕೈಗೆ. ಹೌದಾ, ಮತ್ತದು ನಿಮ್ ಕೈಗೆ ಸಿಗುತ್ತದೋ ತೋರಿಸ್ತದೋ ಮತ್ತ ಮತ್ತೇನ್ ತೋರಿಸ್ ಧೂಮಕೇತು ಏನ್ ಮಾಡ್ತದೋ ಗೊತ್ತಿಲ್ಲ. ಹೌದಾ, ಮೊದಲೇ ಮೊಮ್ಮಕ್ಕಳು ಮುತ್ತದವ್ರಿಗೆ ಸೇರಲ್ಲ, ಆಯ್ದವ್ರಿಗೆ ಸೇರ್ತಾವು ಅವು. ಹೌದಾ, ಮೊಮ್ಮಕ್ಕಳು ಏನ್ಪಾರ ಆಯ್ದವ್ರಿಗೆ ಸೇರ್ತಾವ ಹೊರತು ಮುತ್ತದವ್ರಿಗೆ ಸೇರೋದಿಲ್ಲ. ಜೀವ ಮಾಡಲ್ರಿ ಮುತ್ತದವ್ರಿಗೆ, ಆಯ್ದವ್ರು ಮಾಡಲ್ಲ. ಅದು ಏನ್ಯಾಕಾಗಲ್ಲ ಯಾಕೆ? ಹೌದಾ, ಈಗ ನೀವು ನಿಮ್ಮ ಮಕ್ಕಳಿಗೆ ಏನ್ಪಾರ ಹೇಳ್ಬೇಕ್ರಿ, ಮಗ ನನಗ್ ದಿಲೀಪ್ ಸರ್ ಹೇಳ್ಯಾನ. ಅವಾಗ 26ನೇ ಇಸ್ವಿದಾಗ, ಎಷ್ಟನೇ ಇಸ್ವಿ? 2026ನೇ ಇಸ್ವಿದಾಗ ಏನ್ಪಾರ್ ಹೇಳ್ಯಾನ. ಮುಂದೆ ಏನ್ಪಾರ್ ನೀವು ಈ ಧೂಮಕೇತು ನೋಡಾಕ ವಯಸ್ಸಾಗಿರ್ತದ ನಿಮಗ್ ನೋಡ್ರಿ ಅಂತ ಏನ್ಪಾರ್ ಹೇಳ್ಯಾನ. ಹೌದಾ, ನೀವು ಹೇಳ್ಬೇಕ್ರಿ ನಿಮ್ಮ ಮಗನಿಗೆ. ಹೌದಾ, ನೀವು ಹೇಳ್ಬೇಕು. ಹೌದಾ, ನಿಮ್ಮ ಮೊಮ್ಮಗನಿಗೆ ಹೇಳದ ಬೆಳಕ ಆ ಮೊಮ್ಮಗ ನಿಮಗೇನಂತದ್ ಗೊತ್ತಾ? ಹೌದಾ, ಈಗ ನೋಡಿ ಏನ್ ದಬಕ್ ಹಾಕಿದ್ದಿ. ಹೌದಾ, ಅವಾಗೇ ಕ್ಲಾಸ್ ಹೇಳಾಗೆ ಏನಪ್ಪಾ ಅಂದ್ರ, ಹೌದಾ, ಆ ಮಗ್ಗಲ್ ಕುಂತವ್ರ ಸಂಗಡ ಪಿಸ್ 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 ಮಾತಾಡೋದು ಹಿಸ್ ಅಂತ ಬೇಜಾರ ಹಾಲಕ್ ಹೋಗ್ಬೇಡ್ರಿ. ಆ ಮೊಮ್ಮಗ ಹಂಗಸ್ತದ್ರಿ ಹೆಂಗ. ಹೌದಾ, ಏನ್ರಿ ಗೊತ್ತಿರ? ಹಾ, ನಾ ಬದುಕಿದ್ದಂದ್ರೆ ಹೇಳ್ತಾರಿ ಅಲ್ಲಿ ತನಕ. ಹೌದಾ, ನೀವು ನಿಮ್ಮ ಮಗನಿಗೆ ಏನ್ಪರ್ ಹೇಳ್ಬೇಕು, ಮಗ ಇಂಥ ದಿನ ಧೂಮಕೇತು ಬರ್ತದ. ನೀ ಅವಾಗೇ ಸರಿಗೆ ಏನು ಕೇಳಿಲ್ಲ, ಅವಾಗೇ ಗಪ್ ಕುಂತ್ ಜೀವ ತೊಗೊಂಡಕ್ಕಿನಿ. ಮೊಮ್ಮಗ ಹೇಳ್ತಾರಿ, ಮತ್ ನಾ ಅಲ್ಲತ್ತಿದ ಅಂತ ಅನ್ಕೊಂಡ್ರಿ ಮತ್ತ. ಹೌದಾ, ಮೊಮ್ಮಕ್ಕಳು ಆಡೋ ಮಾತ್ರಿ. ಹೌದಾ, ಅವಾಗೇ ಗಪ್ ಕುಂತು ಏನು ಕೇಳಿಲ್ಲ ಸರಿಗೆ. ಈಗ ಅದು ನೋಡೇನಿ ಇಸ್ರೋದಾಗ ವಿಜ್ಞಾನಿ ಆಗ್ಬೇಕಲ್ಲತ್ತೀರಿ. ಹೌದಾ, ಹೌದಾ, ಹಿಂಗ ಅಂತದ್ರಿ ಮೊಮ್ಮಗ ಅದು. ಹೌದಾ, ನೀವು ಕೇಳಕ್ಕೆ ಹೋಗ್ಬೇಡ್ರಿ ಮೇಡಮ್, ಅದು ತೋರ್ಸಲ್ ನೋಡುವಂಥದ್ದು ಅದು. ಹೌದಾ, ಏನ್ ಮಾಡಕ್ಕಿದ್ದೀನಿ? ಹೌದಾ, ಧೂಮಕೇತು ನೋಡ್ತಾರ, ಧೂಮಕೇತು ಈ ರೀತಿ ಹೇಳ್ಬಿಡ್ತೀರಿ ಅದು ನಿಮ್ಮ ಮೊಮ್ಮಗ. ಹೌದಾ, ಜರ ತೋರ್ಸೋ ನಮ್ ಸರ್ ಹೇಳೋಣ ಅಂದ ತಕ್ಷಣ ಅದು ಹೇಳ್ತೀರಿ ಮೊಮ್ಮಗ. ಒಂದು ಪಂಚ್ ಕೊಡ್ತಾ ನೋಡಂತದ ಮತ್ತ. ಅಪ್ಪಿ ನೀವು, ಹೌದಾ, ನೀವೊಂದು ಪಾರಿಗೆ ಒಂದು ನಿಮ್ಮ ಮೊಮ್ಮಕ್ಕಳಿಗೆ ಒಂದು 10-20 ರೂಪಾಯಿ ಕೊಟ್ರಂದ್ರೆ ತೋರಿಸ್ಬೋದು. ಇಲ್ಲ ಅದೇ 10 ರೂಪಾಯಿದಾಗ ಬೀಡಿ ತಂದು ಕೊಡ್ತದ ನಿಮಗೆ. ಬೀಡಿ ಸೇರ್ಕೋತ ಕೂಡಪ್ಪ, ನನ್ನ ತಲೆ ಖರಾಬ್ ಮಾಡಬೇಡ. ಹೌದಾ, ಈಗ ನೀವು ಒಂದ್ ವೇಳೆ ಧೂಮಕೇತು ನಿಮ್ಮ ಮೊಮ್ಮಗ ನೀವು ಹೇಳಿದ್ರಿ ಅಂತ ಇಟ್ಕೋರಿ ಮೇಡಮ್. ಹೌದಾ, ಅವಾಗ ಏನಪ್ಪಾ ಅಂದ್ರೆ ನಿಮ್ಮ ಮೊಮ್ಮಗ ಏನ್ ಹೇಳ್ತದ ಗೊತ್ತಾ? ನೀ ಅವಾಗ ಖರೆ ಹೇಳ ಬೋರ್ಡ್ ಮೇಲೆ ಬರ್ದಿದ್ ಕಾಣಿಸದೆ ನಿನಗೆ. ಅವಾಗೇ ಚಸ್ಮಾ ಹಚ್ಕೊಂಡಕ್ಕಿನಿ. ಹಾ, ಈಗ ಮಗ್ಗಲ್ದೆ ಧೂಮಕೇತು ಸರ್ಕಂತ ಕಾಣಲ್ಲ. ಹೇಗೆ ಹೋದ್ರ ಸರ್ಕಂತ. ಹೌದಾ, ಸರ್ಕಂತ ಹೋದ್ರೂ ಕಾಣಲ್ಲ.
ನಿನಗೆ ಅವಾಗೇ ಚಂದ ಕಾಣಿಲ್ಲ, ಧೂಮಕೇತು ಬರ್ತಾವ. ಧೂಮಕೇತು ಅವಾಗ ದೊಡ್ಡ ಚಸ್ಮಾ ಹಚ್ಕೋತೀರಿ. ನೀವು ಚಸ್ಮಾ ಹಚ್ಕೊಂಡವ್ರಿಗೆಲ್ಲ ಹಿಂಗೆ ಮಾಡ್ತಾವ ನೋಡ್ರಿ ಮೊಮ್ಮಕ್ಕಳು ಮುಂದ. ಹೌದಾ? ಖರೆ ಖರೆ ಬೋರ್ಡ್ ಮೇಲೆ ಬರ್ದಿದ್ ಕಾಣಿಸದೆ ನಿನಗಂತ ಕೇಳ್ತದ ಮೊಮ್ಮಗ. ಆಯಿ ಕಾಣಿಸದೇನು? ಕಾಣಿಸದ ಆಯಿ? ಆಯಿ ಕಾಣಿಸದ? ಆಯಿ ಕಾಣಿಸದ ಬೋರ್ಡ್ ಮೇಲೆ ಬರೋದು ನಾ ಅಲ್ಲತ್ತಿಲ್ರಿ ಅದು. ಹೌದಾ? ಮುಂದೆ ಫ್ಯೂಚರ್ ಒಳಗ ಯಾವಾಗ 2062ದಾಗ, ಹೌದಾ, 62ದಾಗ ನಿಮ್ಮ ಮೊಮ್ಮಕ್ಕಳು ನೆನಪರ್ ಹೇಳ್ತಾವ. ಮಾಂತೇಶ್ ನೀ ಕೇಳಕ್ ಹೋಗ್ಬೇಡ. ಹೌದಾ? ತಿಳಿತಾ? ಯಾಕಂತೀರಿ? ಮೊಮ್ಮಗ ಏನಂತ ಗೊತ್ತ ನೀ ಕೇಳಿದ್ರ, ಸರ್ ಬೋರ್ಡ್ ಬಲ್ಲಿ ಏನ್ ಹೇಳ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಹಿಂದೆ ನಿಮ್ದೊಂದು ಗ್ಯಾಂಗ್ ಕ್ರಿಯೇಟ್ ಮಾಡ್ಕೊಂಡು ಕೂಡೋದು ಮಾತಾಡೋದು. ಹೌದಾ? ಹಿಂದೊಂದು ಗ್ಯಾಂಗ್ ಕ್ರಿಯೇಟ್ ಮಾಡೋದು ಕೂಡೋದು ಮಾತಾಡೋದು. ಅವಾಗ ಸರ್ ಧೂಮಕೇತು ಎಲ್ಲ ಇಳಿಸಿರ್ತಾನ ಬೋರ್ಡ್ ಮೇಲೆ. ಮೊದಲೇ ಚಿತ್ರಕಲಾದಾಗ ಫೇಮಸ್ ಇದ್ದವ ಯಾರು? ದಿಲೀಪ್ ಸರ್. ಎಂತ ಸರ್? ಅವಾಗ ಅಲ್ಲಿ ಇಳಿಸಿದೇ ನೋಡಿಲ್ಲ, ಗ್ಯಾಂಗ್ ಕಟ್ಕೊಂಡು ಮಾತಾಡಿ ಮಗ ನೀ ಈಗ ಧೂಮಕೇತು ಮಾಡಿ ಮಾಡವರ ಏನಿದ್ದೀನಿ ಏನ್ ಎಲ್ಲ ಮಸ್ಕನ್ ಗತ್ಲೇನು ಉಡಾವಣ ಕೇಂದ್ರ ಸ್ಥಾಪನೆ ಮಾಡ್ಬೇಕಲ್ಲತ್ತಿದೆ ಹೆಂಗ? ಹೌದಾ? ಈ ರೀತಿ ಬೈದ್ ಬಿಡ್ತಾವ್ರಿ ಮೊಮ್ಮಕ್ಕಳು. ಬೈತಾವ ಬೈ ಎಲ್ಲ? ನಾ ಬೈಲತ್ತಿಲ್ಲಪ್ಪ, ನಿಮ್ ಮೊಮ್ಮಕ್ಕಳು ನಿಮಗ್ ಬೈತಾವ ಅಂತ ಹೇಳತ್ತಿದಾನ. ಯಾಕೆ ಖುನ ಇರಲ್ರಿ? ಹೌದಾ? ಮುಂದಿನ ಈಗಿನ ಮೊಮ್ಮಕ್ಕಳೇ ಹಣಿಯಲ್ಲ, 62 ಮೊಮ್ಮಕ್ಕಳು ಹಣಿತಾವೇನ್ರಿ? ನಾ ಗೊತ್ತಿರಲ್ಲ ಅಂತೀರಿ? ಅಲ್ಲಿ ತನ ಬದುಕಿದ್ದಂದ್ರೆ ನಿಮ್ ಮೊಮ್ಮಕ್ಕಳಿಗೂ ಕ್ಲಾಸ್ ಮಾಡ್ತಾರಿನ ಏನ್ರಿ? ಬರ್ರಿ ಮುಂದಕ್ಕೆ ಹೋಗೋಣ. ಎಲ್ಲಿಂದ ಬರ್ತದ? ನಿಮಗ್ ಕಾಣಿಸ್ತದ? ಹ್ಯಾಂಗ ಬರ್ತದ? ಹ್ಯಾಂಗ್ ಕಾಣಿಸ್ತದ ಅಂದ್ರೆ ಈ ರಾಕೆಟ್ ಹೋದ್ ಬಳಕ್ ಹೊಗಿ ಕಾಣಿಸ್ತದ ನೋಡ್ರಿ, ಸೇಮ್ ಆಸ್ ಇಟ್ ಈಸ್ ಹಂಗ ಭೂಮಿ ಕಾಣಿಸ್ತದ. ಅದೇ ಅದ ಅಂತೇಳಿ ಕೇಳ್ಬೇಕ್ರಿ ಯಾರ ನಮ್ಮಂತವ್ರಿಗೆ. ಏನ್ರಿ? ರೀ ನ್ಯೂಸ್ನಾಗೆ ತೋರಿಸ್ತಾ ಇರ್ತಾರ. ಅವಾಗ ಭೂಮಿಗೆ ಬಂದ್ ಅಪ್ಪಳಿಸ್ತಂದ್ರ ಭೂಮಿ ಹೋತದ್ರಿ, ಭೂಮಿದಿಂದ ಸಮೀಪ ಹೋಗ್ತದದು. ಅಂದ್ರ ಭೂಮಿ ಮೇಲೆ ನಾವಿದ್ದೀವಿ, ಸಮೀಪದಿಂದ ನೆನಪರ್ ಹೋಗ್ತಂದ್ರ ಭೂಮಿ ಕಾಣಿಸ್ತದ. ಅವತ್ ರಾಕೆಟ್ ಹೋದ್ ಬೆಳಕ್ ಹೊಗಿ ಕಾಣಿಸ್ತದ, ಸೇಮ್ ಆಸ್ ಇಟ್ ಈಸ್ ಹಂಗೆ ಕಾಣಿಸ್ತದ ನೋಡ್ರಿ. ಆಯ್ತಾ? ಕಾಣಿಸ್ತದ್ರಿ, ಹಂಗ ನಿಂತರ ಕಾಣಿಸ್ತದ. ಹೌದಾ? ನೀವು ಅವಾಗ 62ರದಾಗ ಯಾವ ಎಂಗಲ್ದಾಗ ನಿಂತ ನೋಡ್ತಿರೋ ಗೊತ್ತಿಲ್ಲ. 62ರದಾಗ ಏನ್ ಬೆನ್ ಹಿಂಗೆ ಇರ್ತದ ನಿಮ್ಮದು? ಹಿಂಗಾಗಿರ್ತದ. ಹೆಂಗ? ಹೌದಾ? ಹಿಂಗಾಗಿರ್ತದ, ಹಿಂಗ್ ನೋಡ್ಬೇಕಾಗ್ತದ. ಅವಾಗ ತಿಳಿತಾ? ಹಿಂಗ್ ನಿಂತರ ಕಾಣಿಸ್ತದೇನ್ರಿ ಅಂತ. ಹೌದಾ? ಹಾಗಾದ್ರೆ ಇತರೆ ಧೂಮಕೇತುಗಳು ಯಾವದಾವ? ಯಾತರೆ ಇತರೆ ಧೂಮಕೇತುಗಳು ಯಾವದಾವ ಅಂತ ನೋಡ್ತಾ ಹೋದ್ರ, ಹೆಲ್ಬಾಪ್ ಧೂಮಕೇತು, ಮೋರ್ ಹೌಸ್ ಧೂಮಕೇತು, ಕನ್ನಿಂಗ್ ಹ್ಯಾಮ್ ಧೂಮಕೇತು, ಇಕಿಯಾ ಸಿಕೆ ಧೂಮಕೇತು ರೀ. ಇಕಿಯಾ ಸಿಕೆ ಧೂಮಕೇತು ಇವೆಲ್ಲವೂ ಕೂಡ ಧೂಮಕೇತು. ಆದ್ರೆ 76 ವರ್ಷಕ್ಕ ಕಾಣಿಸ್ತಕ್ಕಂಥ ಒಂದು ಧೂಮಕೇತು ಯಾವ್ದಾದ ಗೊತ್ತಾ? ಹ್ಯಾಲೆ ಅಂತಕ್ಕಂಥ ಧೂಮಕೇತು ರೀ. ಎಂತ ಧೂಮಕೇತು ರೀ? ಹೌದಾ? ಹ್ಯಾಲೆ ಅಂತಕ್ಕಂಥ ಧೂಮಕೇತು ನಿಮಗ್ ಕಾಣಿಸ್ತದ ನೋಡ್ರಿ. ಹೌದಾ? ಮುಂದಿನ ದಿನದಾಗ ಏನ್ಪರ್ ನೋಡ್ರಿ. ಆಯ್ತಾ? ಮುಂದಿನ ದಿನಗಳಲ್ಲಿ ಏನ್ಪರ್ ನೋಡ್ರಿ. ಅಜ್ಜಿ ಆದ್ರೂ ಮೊಮ್ಮಕ್ಕಳಿಗೆ ಹೇಳ್ರಿ, ಏನ್ರ ಚಾಕ್ಲೇಟ್ ಅದು ಇಸ್ಕೊಟ್ರೆ ತಾನೇ ತೋರಿಸ್ತಾವು. ಹೌದಾ? ಹೌದಾ? ನಿಮ್ಮ ಮಕ್ಕಳಿಗೆ ನೀವು ಗೋವಾ ಗುಟ್ಕ ಇಸ್ಕೊಡ್ರಿ, ಪರವಳಿಗೆ ನೀವೆಲ್ಲ ಚಾಕ್ಲೇಟ್ ಇಸ್ಕೊಡ್ರಿ. ನೀವೇನಪ್ಪ ಪಾರ್ಲೇಜಿ ಬಿಸ್ಕಿಟ್ ಇಸ್ಕೊಡ್ತೀರಿ. ಹೌದಾ? ಸಿದ್ಧಾರ್ಥ್ ನಿನ್ ಮಗನಿಗೆ ಒಂದು ತಬ್ಬಾಕ್ ತೋಟ ಸುಣ್ಣ ಇಸ್ಕೊಡು. ಹೌದಾ? ಅವಾಗ ತಬ್ಬಾಕ್ ತೋಟ ಸುಣ್ಣ ಎಲ್ಲ ಕಾಮನ್ ಆಗಿರ್ತದೆ. ಬಿಡಿ ಎಲ್ಲ ಸಿಗರೇಟ್ ಇಸ್ಕೊಡೋದು ಪಾರಗ್. ಹೌದಾ? ಸಿಗರೇಟ್ ಇಸ್ಕೊಟ್ಟು ಏನ್ಪಾರ್ ಸಿಗರೇಟ್ ಎತ್ಕೋತ ಇಬ್ರು ಮುತ್ಯ ಮೊಮ್ಮಗ ಇಬ್ರು ಒಂದೊಂದು ಸಿಗರೇಟ್ ಇಟ್ಟು ನೋಡ್ರಿ. ಹೌದು. ನೆಕ್ಸ್ಟ್ ನೋಡ್ರಿ. ಹೌದಾ? ನೆಕ್ಸ್ಟ್ ನೋಡ್ರಿ, ಉಲ್ಕೆಗಳು ಅಂತ ಏನ್ಪರ ಏನುಗಳು? ಇಲ್ಲಿ ನೋಡ್ರಿ, ಟ್ರೋಪೋಸ್ಪಿಯರ್,
ಯಾವ ಸ್ಪಿಯರ್? ಸ್ಟ್ಯಾಟೋ ಸ್ಪಿಯರ್, ಮೆಸೋಸ್ಪಿಯರ್, ಥರ್ಮೋಸ್ಪಿಯರ್, ಎಕ್ಸೋ ಸ್ಪಿಯರ್. ಕನ್ನಡದಲ್ಲಿ ಏನಂತ ಹೇಳ್ತೀವಿ ಅಂದ್ರ ಪರಿವರ್ತನಾ ಮಂಡಲ, ಪರಿವರ್ತನಾ ಮಂಡಲ, ಸಮೌಷ್ಣ ಮಂಡಲ, ಸಮೌಷ್ಣ ಮಂಡಲ, ಮಧ್ಯ ಮಂಡಲ, ಆಯಾನು ಮಂಡಲ, ಆಯಾನು ಮಂಡಲ, ಬಾಹ್ಯ ಮಂಡಲ. ಎಂತ ಮಂಡಲ ರೀ? ಬಾಹ್ಯ ಮಂಡಲ ಅಂತ ನೆನಪ ನೋಡ್ತೀವಿ. ಇಲ್ಲಿ ನೋಡ್ರಿ ನಕ್ಷತ್ರಗಳದಾವ, ಏನ್ಗಳದಾವ? ಅಗಣಿತವಾಗಿ ಏನ್ಪಾರ್ ಕಾಣಿಸ್ತಾವ, ಎಣಸಕ್ಕೂ ಕೂಡ ಏನ್ಪಾರ್ ಸಾಧ್ಯ ಇಲ್ಲ. ಎಲ್ಲಿ? ಇಲ್ಲಿ ಮ್ಯಾಲ ಅದಾವ್ರಿ, ಅದಾವ್ರಿ. ಯಾವಾಗ ಸೂಪರ್ ನೋವಾ ಆತದೋ, ಯಾವ ನೋವಾ? ಸೂಪರ್ ನೋವಾ ಯಾವಾಗ ಆಗ್ತದೋ ನಕ್ಷತ್ರದ ಅಂತಿಮ ಹಂತ ಅದು. ಎಂತ ಹಂತ ರೀ? ನಕ್ಷತ್ರದ ಅಂತಿಮ ಹಂತ. ಆ ನಕ್ಷತ್ರ ಏನಾಗ್ತಂದ್ರೆ ಸ್ಫೋಟಗೊಳ್ತದ್ರಿ. ಅದು ಸ್ಫೋಟಗೊಂಡು ಉರಿದು ಜ್ವಾಲೆ ಆಗೇನ್ಪಾರ ಯಾಕಡೆ ಬರ್ತದ ಅಂದ್ರ ಭೂಮಿಗೆ ಆಕರ್ಷಿತವಾಗೇನ್ಪಾರ ಈ ಎಲ್ಲಾ ಮಂಡಲಗಳು ದಾಟ್ಕೊಂಡು ಬರ್ತವ್ರಿ. ಆದ್ರ ನೋಡಿ ಉಲ್ಕೆಗಳು ಏನುಗಳು? ಹೌದಾ, ಇವು ಬೀಳ್ತಕ್ಕಂಥ ನಕ್ಷತ್ರಗಳಿಗೆ ಏನಂತ ಕರಿತೀವಿ ಅಂದ್ರೆ ಉಲ್ಕೆಗಳು ಅಥವಾ ಮೆಟರಾಯ್ಡ್ಸ್ ಅಂತ ಏನ್ಪಾರ್ ಹೇಳ್ತಾರೆ. ಉಲ್ಕೆಗಳು ಅಥವಾ ಮೆಟರಾಯ್ಡ್ಸ್ ಅಂತ ಏನ್ಪಾರ್ ಹೇಳ್ತೀವಿ. ಉಲ್ಕೆ ಎಂದರೆ ಏನು ಅಂತಂದ್ರೆ ಕಡಿದು ಬೀಳುವ ನಕ್ಷತ್ರ ಎಂದರ್ಥ. ಏನರ್ಥ? ಕಡಿದು ಬೀಳುವ ನಕ್ಷತ್ರ ಎಂದರ್ಥ. ಹಾಗಾದ್ರ ಉಲ್ಕೆಗಳಿಂದ ರಕ್ಷಣೆ ಮಾಡುವ ವಲಯ ಯಾವುದು ಅಂತ ಕೇಳಿದ್ರ, ಹೌದಾ, ಉಲ್ಕೆಗಳಿಂದ ರಕ್ಷಣೆ ಮಾಡುವ ವಲಯ ಆಯಾನು ಮಂಡಲ. ಯಾವ ಮಂಡಲ ರೀ? ಆಯಾನು ಮಂಡಲ ಅಂತ ನೋಡ್ತೀವಿ. ಉಲ್ಕೆಗಳು ಬಂದು ಮಾಯವಾಗುವ ಸ್ಥಳ, ಉಲ್ಕೆಗಳು ಬಂದು ಮಾಯವಾಗುವ ಸ್ಥಳ ಯಾವುದು ಅಂತಂದ್ರ, ಉಲ್ಕೆಗಳು ಬಂದು ಮಾಯವಾಗುವ ಸ್ಥಳ ಯಾವುದು ಅಂತ ಕೇಳಿದ್ರೆ ಮಧ್ಯ ಮಂಡಲ. ಯಾವ ಮಂಡಲ? ಮಧ್ಯ ಮಂಡಲಕ್ಕೆ ಏನಂತ ಕರಿತೀವ್ರಿ? ಶೀತ ಮಂಡಲ ಅಂತ ಕೂಡ ಕರಿತೀವಿ. ಎಂತ ಮಂಡಲ? ಹೌದಾ, ಶೀತ ಮಂಡಲ ಅಂತ ಕರಿತೀವಿ. ಒಂದ್ ವೇಳೆ ಉಲ್ಕೆ ಬಂದು ಭೂಮಿಗೆ ಅಪ್ಪಳಿಸ್ತು ಅಂತಂದ್ರ, ಹೌದಾ, ಇದನ್ನ ಏನಂತ ಕರಿತೀವಿ? ಜಾಗಿಗೆ ಅಪ್ಪಳಿಸದ ಅಂತ ಇಟ್ಕೋರಿ. ಇದನ್ನು ಉಲ್ಕಾ ಶಿಲಾಪಾತ ಎಂದು ಕರೆಯುತ್ತೇವೆ. ಉಲ್ಕಾ ಶಿಲಾಪಾತ ಎಂದು ಕರೆಯುತ್ತೇವೆ. ಎಂತ ಪಾತ? ಉಲ್ಕಾ ಶಿಲಾಪಾತ ಅಂತ ಕರಿತೀವಿ. ಹಾಗಾದ್ರೆ ಉಲ್ಕೆಗಳು ಬಂದು ಬಡದಾಗ ಒಂದು ಸರೋವರ ಆದ್ರೂ ಹುಟ್ಟಬೇಕು, ಒಂದು ಪರ್ವತ ಆದ್ರೂ ನಿರ್ಮಾಣ ಆಗ್ಬೇಕ್ರಿ. ಭಾರತದಲ್ಲಿ ನಿರ್ಮಾಣವಾದ ಸರೋವರ ಯಾವುದು ಅಂತಂದ್ರ ಭಾರತದ ಮಹಾರಾಷ್ಟ್ರ. ಭಾರತದ ಮಹಾರಾಷ್ಟ್ರದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ಸರೋವರ ಯಾವುದು ಅಂತಂದ್ರ, ಹೌದಾ, ಲೋನಾವರ್ ಸರೋವರ. ಎಂತ ಸರೋವರ? ಹೌದಾ, ಲೋನಾವರ್ ಸರೋವರ ಅಂತ ನೆನಪರ್ ಹುಡ್ತೀವಿ. ನೋಡ್ರಿ, ಈ ರೀತಿ ಉಲ್ಕೆ ಏನಾಗ್ತದ? ಸ್ಫೋಟಗೊಂಡು ಭೂಮಿಗೆ ಆಕರ್ಷಣೆ ಆಗಿ ಒಂದು ನಕ್ಷತ್ರ ಸ್ಫೋಟಗೊಂಡು ಏನ್ ಕೆಳಗೆ ಬೀಳ್ತದಲ್ಲ, ಕೆಳಗೆ ಬೀಳ್ತಕ್ಕಂತಹ ಒಂದು ದ್ರವ್ಯ ರಾಶಿಗೆ ಏನಂತ ಹೇಳ್ತೀವಿ ಅಂದ್ರ ಉಲ್ಕೆಗಳು ಅಂತ ನೆನಪರ್ ಹೇಳ್ತೀವಿ. ಈ ಉಲ್ಕೆ ಬೀಳುವ ಸಂದರ್ಭದಲ್ಲಿ ನಮಗೆ ಹೆಚ್ಚಾಗಿ ಕಾಣಿಸುವುದು ಯಾವಾಗ ಅಂದ್ರ, ಒಂದು ಚಳಿಗಾಲದಾಗ ಕ್ಲಿಯರ್ ಆಗಿ ನೆನಪಾರ್ ಕಾಣಿಸ್ತಾವ, ಇನ್ನೊಂದು ಬ್ಯಾಸ್ಗ್ಯಾಗ ಕ್ಲಿಯರ್ ಆಗಿ ಕಾಣಿಸ್ತಾವ.
ಅದು ಯಾಕ್ರಿ ಬ್ಯಾಸಿಗಾಗ ಚಳಿಗಾಲದಾಗ ಯಾಕೆ ಕ್ಲಿಯರ್ ಆಗಿ ಕಾಣಿಸ್ತಾವ ಬೀಳೋದು ಅಂದ್ರೆ ಮಳೆಗಾಲದಾಗ ಮೋಡ ಇರ್ತದೆ. ಅದು ಎಲ್ಲಿಂದ ಕಾಣ್ಬೇಕು ಮಳೆಗಾಲದಾಗ? ಚಸ್ಮಾ ಹಚ್ಕೊಂಡು ಏನ್ ನೋಡ್ತೀರಿ? ಮೋಡ ಇರ್ತದ, ಅಲ್ಲೆಲ್ಲ ನಕ್ಷತ್ರ ಕಾಣ್ತಾವ. ಹೌದಾ? ನೋಡ್ರಿ, ಇದು ಬೀಳೋ ಟೈಮ್ನಾಗ ಇಲ್ಲಿ ನೀವು ಮಕ್ಕೊಂಡಿರ್ತೀರಿ. ಎಲ್ಲಿ? ತೆಳಗ ಭೂಮಿ ಮ್ಯಾಲ. ಅದ್ರ ಮ್ಯಾಲ ಅಂದ್ರೆ ಮನಿ ಛತ್ತಿನ ಮ್ಯಾಲ ಅದು ಮಲ್ಕೊಂಡಿರ್ತೀರಿ. ಹೌದಾ? ಅಲ್ಲ ನಕ್ಷತ್ರ ಏನಪ್ಪ ಫಸ್ಟ್ ತಂತಾನೆ ಬೀಳೋದಿಲ್ಲ, ಅದು ಪೈಲ ಓಡ್ತಾ ಇರ್ತದದು. ಹೌದಾ? ಓಡ್ತಾ ಇರ್ತದ, ಓಡಿ 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 ಏನಾಗ್ತದ ತೆಳಗ ಏನಪ್ಪ ಬಿದ್ದು ಬಿಡ್ತದ. ಆ ಬೀಳೋ ಟೈಮ್ನಾಗ ದೊಡ್ಡವ್ರು ಹೇಳಿರ್ತಕ್ಕಂಥ ಮಾತಿದು, ಈ ಮುತ್ಯ ಇವರೆಲ್ಲ ಏನಪ್ಪ ಹೇಳಿರ್ತಕ್ಕಂಥದ್ದು, ನಕ್ಷತ್ರ ಬೀಳುವ ಸಂದರ್ಭದಲ್ಲಿ ನೀವು ಏನ್ ಅನ್ಕೋತಿರೋ ಅದು ಆಗ್ತದ ಅಂತ ಏನಪ್ಪ ಹೇಳ್ತಾರೆ. ಹೌದಾ? ಗೊತ್ತದಲ್ಲ ನಿಮ್ಗ? ಬೀಳೋದ್ ನೋಡ್ರಿ ನಕ್ಷತ್ರ. ಏನಾರ ಅನ್ಕೊಂಡ್ರೇನು? ಅನ್ಕೊಂಡ್ರಿ ಏನ್ ಅನ್ಕೊಂಡ್ರಿ? ಜಾಬ್ ಆಗ್ಬೇಕಂತ ಅನ್ಕೊಂಡ್ರಿ. ನೀವೇನ್ರ ಅನ್ಕೊಂಡ್ರೇನು? ಅನ್ಕೊಂಡಿಲ್ಲ. ಈಗ ಯಾರು ಹೇಳಲ್ಲ. ಈಗ ಅನ್ಕೊಂಡ್ರೇನ್ರಿ? ನೋಡಿರ ನಕ್ಷತ್ರ ಕಡ್ದು ಬೀಳೋದು? ಅದು ನೋಡಿಲ್ಲ. ನಕ್ಷತ್ರ ಕಡ್ದು ಬೀಳೋ 2 ಸಲ ನೋಡಿರಿ. ಏನ್ ಅನ್ಕೊಂಡ್ರಿ? ಅನ್ಕೊಂಡಿಲ್ಲ. ಇದು ಏನು ಆಗಲ್ಲ ಅಂತೇಳಿ ಗೊತ್ತಿತ್ತಂತವ್ರಿಗೆ ಮೊದಲೇ. ಹೌದಾ? ಅಂತದ್ ಆಗ್ಲಾರ್ದ ಏನು ಕೇಳ್ಕೊಬೇಕಂದ್ರಿ? ಹಾ 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 ಓಹೋ. ನೀವು ನೋಡ್ರಿ ಬೀಳೋದು ನೋಡ್ರಿ, ಏನ್ರ ಅನ್ಕೊಂಡ್ರೇನ್? ಏನ್ ಅನ್ಕೊಂಡಿಲ್ರಿ. ನೀವು ಯಾರು ಬೀಳೋದು ನೋಡಿಲ್ಲ. ಬೀಳೋದು ನೋಡ್ರಿ, ಏನ್ ಅನ್ಕೊಂಡ್ರಿ? ಏನ್ ಅನ್ಕೊಂಡಿಲ್ಲ. ಬೀಳೋದು ನೋಡಿದೆ. ಅಪ್ಪಿ ಸಿದ್ಧಾರ್ಥ ಅನ್ಕೊಂಡಿದಿ? ಏನ್ ಅನ್ಕೊಂಡಿದಪ್ಪ ಹೇಳು. ನೀರು ಕುಡಿತಾನೆ ಹೇಳಿ. ಹಾ ಯಾರಿಗ್ ಜಲ್ದಿ ಮೊಮ್ಮಗ? ನಾ ಈಗೇ ಪರಿಚಯ ಆಗಿದ್ದ. ನೀ ಬಿದ್ದಾಗ ಹಿಂಗ್ ಹೊಡಿಬಾರ್ದು. ಹಿಂಗ ನೀನು ಬಿದ್ದದ? ನೀನ್ ರಾತ್ರಿ ನೋಡಿದೇನು? ನೋಡ್ರಿ ಯಾರ ಬೀಳೋದು? ಕುಮಾರ್ ನೋಡ್ರಿ, ಏನ್ರ ಅನ್ಕೊಂಡ್ರಿ? ಈ ಕಡ್ರಿ, ನಿಮ್ಮ ಹೆಸರೇನು? ಆಕಾಶ್. ಏನ್ರ ನೋಡಿದ್ ಬೀಳೋದು? ನೋಡಿಲ್ಲಪ್ಪಿ. ದೇವೇಂದ್ರ ನೋಡಿಲ್ಲ ಅಪ್ಪಿ. ಶ್ರೀಕಾಂತ್ ನೋಡ್ರಿ, ಏನ್ರ ಅನ್ಕೊಂಡ್ರೇನು? ಇಲ್ಲ. ನೀವ್ ಯಾರು ಏನ್ ಅನ್ಕೊಂಡಿಲ್ಲ? ರಾಷ್ಟ್ರಪತಿ ಆಗ್ಬೇಕಂತ ಅನ್ಕೊಂಡ್ರಿ. ದ್ರೌಪದಿ ಮುರ್ಮು ಅದಾರಲ್ಲ ಈಗ, ಅವ್ರು ಇಳಿದ್ ಬೆಳಕ್ ಹೋಗಟ್ರಿ ನೀವೇ. ಅದ ಶಶಿಕುಮಾರ್ ನೋಡಿದೆ ನಕ್ಷತ್ರ ಬೀಳೋದು? ಅಪ್ಪಿ ನೀ ನೋಡಿದ್? ಏನ್ರ ಅನ್ಕೊಂಡಿದೇನು? ಹಿಂದ್ರಿ ಮೇಡಮ್, ನೋಡಿಲ್ ನಕ್ಷತ್ರ ಬೀಳೋದ್ರಿ? ನೋಡಿಲ್ರಿ ಮೇಡಮ್? ಕೂಡ್ರಿ, ನೀವ್ ಯಾರು ನೋಡಿಲ್ಲ? ಹೌದಾ? ನೋಡ್ರಿ, ಈಗ ಇನ್ನೊಂದು ಘಟನೆ ಏನಪ್ಪ ಹೇಳ್ತಾರ. ಯಾರ್ದಾರ ಮನಿ ಕಡೆ ಬಿತ್ತು ಅಂದ್ರೆ ಅವ್ರ ಹೆಣ ಹೋಗ್ತದ. ಹಂಗೆ ಹೇಳ್ತಾರ್ರಿ. ಯಾರ್ದಾರ ಮನಿ ಕಡೆ ನಕ್ಷತ್ರ ಬಿತ್ತಂದ್ರ ಅವ್ರು ಸತ್ರ, ಅವ್ರ ಹೆಣ ಹೋಯ್ತು. ಯಾರ್ದು ಮನಿ ಕಡೆ ಬೀಳ್ತದ ಅವ್ರ ಕಡೆ. ಹಿಂಗೂ ಹೇಳ್ತಾರ. ಆಯ್ತು, ನೋಡ್ದಾಗ ಏನ್ ಅನ್ಕೋತಾರೋ ಅದನ್ನು ಏನಪ್ಪ ಸತ್ಯ ಆಗ್ತದ. ಈಗ ನೋಡ್ರಿ, ನಾವು ರಾಷ್ಟ್ರಪತಿ ಆಲಿ ಅಂತ ಅನ್ಕೊಳೋಣಂತ. ಹೌದಾ? 35 ಇಯರ್ ಆಲಪಿ. ಯಾಕ ಎಲಿಜಿಬಲ್ ಆಗ್ಬೇಕಾದ್ರೆ 35 ವರ್ಷ ಆಗ್ಬೇಕಲ್ಲ. ಹೌದು, ಅಲ್ಲಿ ತನ ಆದ ಬಳಕ್ ನೋಡ್ರಿ. ಆಯ್ತಾ? ನೋಡ್ರಿ, ಇದು ಹೋಲಿಕೆಗಳ ಮಾಹಿತಿ. ಯಾವ್ದರ ಮಾಹಿತಿ? ನೆಕ್ಸ್ಟ್ ನೋಡ್ರಿ, ಕ್ಷುದ್ರ ಗ್ರಹ ಅಂತ ಏನಪ್ಪ ಹುಡ್ತೀವಿ. ಎಂತ ಗ್ರಹ? ಕ್ಷುದ್ರ ಗ್ರಹ. ಅಸ್ಟರಾಯ್ಡ್ಸ್ ಅಂತ ಏನಪ್ಪ ಕರೀತಾರೆ ಇವು. ಯಾವ್ದಕ್ಕ? ಕ್ಷುದ್ರ ಗ್ರಹ. ಈ ಕ್ಷುದ್ರ ಗ್ರಹಗಳು ಎಲ್ಲಿದ್ದು ಕೇಳ್ರಿ ಚಂದ. ಹೌದಾ? ಕ್ಷುದ್ರ ಗ್ರಹಗಳು ಎಲ್ಲಿದ್ದು ಅಂತಂದ್ರೆ ಮಂಗಳ ಮತ್ತು ಗುರು ಗ್ರಹದ ನಡುವೆ ಏನಪ್ಪ ಕಂಡು ಬರ್ತಾವ. ಯಾವ? ಮಂಗಳ ಮತ್ತು ಗುರು ಗ್ರಹದ ನಡುವೆ ಕ್ಷುದ್ರ ಗ್ರಹ ಕಂಡು ಬರ್ತದೆ. ಆ ಕ್ಷುದ್ರ ಗ್ರಹದ ಬಗ್ಗೆ ಜಿಯೋಗ್ರಾಫಿಸ್ಟ್ಗಳು ಏನ್ ಹೇಳ್ತಾರ ಅಂದ್ರ, ಆ ಮಂಗಳ ಮತ್ತು ಗುರು ಗ್ರಹದ ನಡುವರ್ಕ್ 2 ಗ್ರಹಗಳಿದ್ದು ಅಂತ. ಆ 2 ಗ್ರಹಗಳು ಒಂದನ್ನೊಂದು ಡಿಕ್ಕಿ ಹೊಡೆದು ಸ್ಫೋಟಗೊಂಡು ಕ್ಷುದ್ರ ಗ್ರಹಗಳಾದವು ಅಂತ ಏನಪ್ಪ ಹೇಳ್ತಾರೆ.
ಇನ್ನು ಕೆಲ ಜಿಯೋಗ್ರಾಫಿಸ್ಟ್ಗಳು ಏನ್ ಹೇಳ್ತಾರ, ಯಾಡ್ ಇದ್ದಿಲ್ಲ ಒಂದೇ ಇತ್ತು, ಗರ್ 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 ತಿರುಗಿ ತಿರುಗಿ ಏನಾಯ್ತು, ಸ್ಫೋಟಗೊಂಡ್ತು. ಏನಾಯ್ತು? ಸ್ಫೋಟಗೊಂಡ್ತು, ಕ್ಷುದ್ರ ಗ್ರಹಗಳು ಆದವು ಅಂತ ಏನ್ಪಾರ ಹೇಳ್ತಾರೆ. ಒಟ್ನಲ್ಲಿ ಒಡೆದದು ಒಂದು ಏನು ಗ್ರಹ. ಯಾರ್ಡರ ಇದ್ದು ಒಡೆದಿರ್ಬೇಕು, ಒಂದರ ಗರ್ 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 ತಿರುಗಿ ಒಡೆದಿರ್ಬೇಕು. ಒಟ್ನಲ್ಲಿ ಒಡೆದ ಏನಾಗ್ಯಾವ, ಕ್ಷುದ್ರ ಗ್ರಹಗಳಾಗಿದ್ದಾವ. ಆ ಕ್ಷುದ್ರ ಗ್ರಹದಲ್ಲಿ ಅತ್ಯಂತ ದೊಡ್ಡ ಕ್ಷುದ್ರ ಗ್ರಹದ ಯಾವ್ದದ ಅಂದ್ರ ಸಿರಿಯಸ್. ಸಿರಿಸ್ ನಕ್ಷತ್ರ ರೀ. ಹೌದಾ? ಇನ್ನೊಂದು ಪಲ್ಲಾಸ್, ವ್ಯಸ್ತ, ಜೂನು. ಯಾವನು? ಸಿರಿಸ್, ಪಲ್ಲಾಸ, ವ್ಯಸ್ತ, ಜೂನು ಇವೆಲ್ಲ ಏನಾಗಿದೆ ಅಂದ್ರೆ ಕ್ಷುದ್ರ ಗ್ರಹಗಳು ಅಂತ ಏನ್ಪಾರ್ ಹುಡ್ತೀವಿ. ಯಾವ ಗ್ರಹಗಳು? ಕ್ಷುದ್ರ ಗ್ರಹಗಳು. ಅದರಲ್ಲಿ ಅತ್ಯಂತ ದೊಡ್ಡ ಕ್ಷುದ್ರ ಗ್ರಹ ಯಾವ್ದು ಅಂದ್ರೆ ಸಿರಿಯಸ್ ಅಂತಕ್ಕಂಥದ್ದು ಅತ್ಯಂತ ದೊಡ್ಡ ಕ್ಷುದ್ರ ಗ್ರಹ. ಇಲ್ಲಿಗೆ ಏನಾಗ್ತದೆ ಗೊತ್ತಾ? ಸೌರಮಂಡಲ ದಿ ಎಂಡ್ ಆಗ್ತದೆ. ಮುಗಿತಾ ಸೌರಮಂಡಲ? ಬರೆಸ್ತೀನಿ ರೀ. ಯಾವ್ಯಾವ ಚಾಪ್ಟರ್ ಅವ ಸಿಲೆಬಸ್ ಹೇಳಿಲ್ಲ ನಿಮಗೆ? ಬರೆಸ್ತೀನಿ. ಯಾಕೆ ನಕ್ಷತ್ರ ಡೇ ಟೈಮಿಗೂ ಇರ್ತಾವ್ರಿ ಇವು? ಯಾಕೆ ಕಾಣಲ್ಲ ಅಂದ್ರೆ ಸೂರ್ಯನ ಬೆಳಕಷ್ಟು ವಿಸ್ತಾರವಾಗಿರ್ತದಲ್ಲ, ಸೂರ್ಯನ ಬೆಳಕಿಗೆ ನಕ್ಷತ್ರ ನಮಗ್ ಕಾಣೋದಿಲ್ರಿ. ಡೇ ಟೈಮ್ನಾಗೂ ನಕ್ಷತ್ರ ಎಲ್ಲವ ಅಲ್ಲೇ ಅದಾವ. ಹೌದಾ ಏನ್ರಿ? ಚಂದ್ರ ಕಾಣಲ್ಲ ಅಂತೀರಿ? ಕಾಣಿಸ್ತದ. ಚಂದ್ರ ನಮ್ಮದೇ ಒಂದು ಭೂಮಿಯ ಒಂದು ನೈಸರ್ಗಿಕ ಉಪಗ್ರಹ ರೀ. ಭೂಮಿ ಬರ್ತದೆ ಈಗ ನೆಕ್ಸ್ಟ್ ಚಾಪ್ಟರ್. ಭೂಮಿ ಬಂತಂದ್ರೆ ಅಲ್ಲಿ ಚಂದ್ರನ ಬಗ್ಗೆನೂ ಹೇಳಿರ್ತೀನಿ ನಿಮಗೆ. ತಿಳಿತಾ? ನಕ್ಷತ್ರಗಳು ಹಗಲು ಹೊತ್ತು ಯಾಕೆ ಕಾಣಲ್ಲ? ಹೌದಾ? ಹಗಲು ಹೊತ್ತು ಯಾಕೆ ಕಾಣೋದಿಲ್ಲ ಅಂದ್ರ, ಹೌದಾ, ಇಲ್ಲಿ ಕೇಳ್ರಿ ಕಟ್ ಚಂದ. ಆ ಇಂಗ್ಲೀಷ್ ಮೇಡಮ್ ಯಾರು ಬರ್ತಾರ ಅವ್ರಿಗೆ ಡೌಟ್ ಬರೋದೇ ನಿಮ್ಮ ಮೇಲೆ ಬರ್ತದೆ ಫಸ್ಟ್. ಎಸ್ ಮಂದಿ ಬರ್ತಾರ ಅಷ್ಟು ಮಂದಿ ಫಸ್ಟ್ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರ. ಯಾಕೆ ಗೊತ್ತಾ? ಇವ್ರು ಗುಣು ಮಾತಾಡ್ತಾರ್ರಿ. ಗುಣುಗುಣು ಅಂದ್ರೆ ಗೊತ್ತಾಗ್ತದಲ್ಲ? ಹೌದಾ ಏನ್ರಿ? ಮಾತೇನ್ ಆಡ್ತಾರ್ರಿ ಅವರು. ಡಿಸ್ಕಸ್ ಮಾಡ್ತಾರ ಅವ್ರು. ಇವ್ರು ಡಿಸ್ಕಸ್ ಮಾಡಿದ ತಕ್ಷಣ ಟೀಚರ್ಸ್ಗಳಿಗೆ ಏನಾಯ್ತ ಡೌಟ್ ಆಗ್ತದ, ನನ್ನ ಬಗ್ಗೆನೇ ಡಿಸ್ಕಸ್ ಮಾಡತ್ತಾರೆ. ಹೌದಾ? ರೇಷ್ಮಾ ಮೇಡಮ್ ಹಿಂಗೆ ಅಂದಾರ್ರಿ. ಹೌದಾ ಸರ್, ಅವ್ರು ನನ್ನ ಬಗ್ಗೆನೇ ಡಿಸ್ಕಸ್ ಮಾಡತ್ತಾರ ನೋಡ್ರಿ ಅಂತ. ನಾ ಅಂದ್ರಿ ನಿಮ್ ಬಗ್ಗೆ ಯಾಕೆ ಡಿಸ್ಕಸ್ ಮಾಡ್ತಾರ್ರಿ ಮೇಡಮ್, ಅವ್ರು ಏನ್ರ ಮಾತಾಡತಿರ್ಬೇಕು. ಆಮೇಲೆ ಇಲ್ ಸರ್ ಅವ್ರು ನನ್ನ ಬಗ್ಗೆನೇ ಏನೋ ಮಾತಾಡತ್ತಾರ. ಹೌದಾ? ನಾನು ಚಪ್ಪಲ್ ಬೇರೆ ಹೋಗ್ಯದಲ್ಲ ಸರ್ ನನ್ನ ಯಾವ್ದ್ರಿ? ಯಾ ಗುರುಗ್ರಹ ತೆಗ್ದೇವೇನಲ್ಲ ರೀ? ಅಳಿಸಿದೇವಲ್ಲ ರೀ ಮೇಡಮ್. ಹೋಗ್ಯದ್ರಿ. ರೀ ಏನ್ ಆಕಾಶ ಕಾಣತೈತ್ರಿ? ಎಲ್ಲದರಿ ಆಕಾಶಲ್ಲಿ? ಅದು ಬಣ್ಣ ರೀ. ಅದು ಅದರಲ್ಲಿ ಇರ್ತಕ್ಕಂಥ ಈಗ ನಂಬಲ್ಲಿ ಹ್ಯಾಂಗ ನೀಲಿ ಬಣ್ಣ ಕಾಣಿಸ್ತದಲ್ಲ ರೀ, ಹಂಗ ಮೋಡ ಗಿಡ ಏನಿಲ್ರಿ ಮೇಡಮ್. ಅಲ್ಲಿ ಮಳೆ ಅದು ಬರಲ್ರಿ ಅಲ್ಲಿ. ಹೌದಾ? ಮೋಡ ಇದ್ರೆ ಮತ್ತೆ ಮಳೆ ಬರ್ಲೇಬೇಕಲ್ಲ. ಅದು ಮಳೆ ಬರಲ್ರಿ. ಆಯ್ತಾ ಏನ್ರಿ? ನಕ್ಷತ್ರ ಹಗಲ್ ಟೈಮ್ನಾಗ ಕಾಣೋದಿಲ್ಲ. ತಿಳಿತಾ? ಹಗಲ್ ಟೈಮ್ ಯಾಕೆ ಕಾಣಲ್ಲ ಅಂದ್ರೆ ಸೂರ್ಯನ ಬೆಳಕು ಅಷ್ಟು ಇದ್ದಿರ್ತದ, ಆ ಕಾರಣಕ್ಕೆ ಕಾಣಲ್ಲ. ರಾತ್ರಿ ಸೂರ್ಯನ ಬೆಳಕಿರೋದಿಲ್ಲ, ನಕ್ಷತ್ರ ಕಾಣಿಸ್ತಾವ. ಅದಾವ್ರಿ. ಆದ್ರೆ ಸೂರ್ಯ ನಮಗ್ ಹತ್ತಿರವಾದ ನಕ್ಷತ್ರ ರೀ. ನಮ್ ಭೂಮಿಗೆ ಭಾಳ ಹತ್ತಿರ ಅದ. ಉಳಿದಿವೆಲ್ಲ ನಕ್ಷತ್ರ ಇಟೀಟೆ ಕಾಣಿಸ್ತಾವು, ಭಾಳ ದೂರ ಅದಾವ್ರಿ ಅವು. ತಿಳಿತಾ? ಆದ್ರೆ ಸೂರ್ಯ ಇಟೀಟೆ ಕಾಣಿಸ್ತಾನೆ ನಮಗ್ ಕಾಣೋದಿಲ್ಲ. ಇಟಿಟ್ ದೊಡ್ಡದ ಎನ್ಪಾರ್ ಕಾಣಿಸ್ತದ. ಮುಂಜಾನೆ ಕೆಂಪು ಬಣ್ಣದಾಗಿದ್ದಾಗ ನೋಡ್ರಿ ಇಟಿಟ್ ದೊಡ್ಡದ ಎನ್ಪಾರ್ ಕಾಣಿಸ್ತದ. ಅದು ಮುಳುಗಾತನ ಹಿಂಗೆ ಎನ್ಪಾರ್ ಇಟಿಟ್ ದೊಡ್ಡದೇ ಕಾಣಿಸ್ತದ. ನಕ್ಷತ್ರ ಯಾಕೆ ಸೂರ್ಯ ನಮಗ್ ದೊಡ್ಡದು ಕಾಣಿಸ್ತದೆ, ಯಾಕೆ ಸೂರ್ಯನ ಬೆಳಕೆ ವಿಸ್ತಾರವಾಗ್ತದೆ ಅಂದ್ರೆ ನಮಗ್ ಹತ್ತಿರವಾಗಿರ್ತಕ್ಕಂಥ ಒಂದು ನಕ್ಷತ್ರ ಸೂರ್ಯ. ಉಳಿದಿವ್ನು ಎಲ್ಲ ಹತ್ತಿರ ಇದ್ದು ಅಂತಂದ್ರ ಭೂಮಿ ಸುಟ್ಟೆ ಹೋತಿಲ್ಲ. ಸೂರ್ಯ ಒಂದ್ ಹತ್ತಿರ ಇದ್ದಾಗೆ ನೋಡ್ರಿ ಇದು ಎಟ್ ಹೀಟ್ ಅದ ಇಲ್ಲಿ ಅದಾನ. ಆಯ್ತಾ? ಇದು ಫೋಟೋ ಹುಡ್ಕೋತ ಅಂದ್ರೆ ಹೊಡೀರಿ, ಗ್ರೂಪಿನಾಗ ಹಾಕ್ರಿ. ಆ ಫೋಟೋ ಹೋಗ್ಯದ್ರಿ. ಅದು ಗುರು ಗ್ರಹದೇ ಫೋಟೋ ಮಸ್ತ್ ಇತ್ತು. ಹೌದಾ? ಹೌದು. ಇದೊಂದು ಶನಿ ಗ್ರಹದ ಒಂದು ಫೋಟೋ ಹಾಕ್ತಾ ಅಂದ್ರೆ ಹಾಕ್ರಿ.
ಹಾ, ನಂದೇನ್ ತೆಗಿಬೇಡ್ರಿ. ಆ ಲೈಟ್ ಆಫ್ ಮಾಡ್ರಿ, ಫೋಕಸ್ ಆಫ್ ಮಾಡ್ರಿ. ಅದ್ರ ಅರ್ಧ ಹೀಟ್ ಅಲತ್ತದ ಫೋಕಸ್. ಏನಾಗ್ಯದ್ರಿ? ಬರ್ದ್ರಿ? ಇನ್ನ ಬರ್ದಿಲ್ಲಲ್ಲ. ಸೂರ್ಯನ ಬಗ್ಗೆ ಆಗ್ಯದಲ್ಲ, ಸೂರ್ಯನ ಮ್ಯಾಟ್ರ್ ಪೂರಾ ಮುಗ್ದದ. ಇರ್ಲಿ, ತೆಗಿಲ ಇದು. ಏನ್ರಿ? ಹಾ ಹಾ, ಸಿಲೆಬಸ್ ಹೇಳ್ತೀನಿ. ಇದೆ ನಾಕ್ಯಾವ. ಹಾ, ಭೂಮಿ ರೀ. ಹಾ ಹಾ ಹಾ, ಒಂದೇ ಧೂಮಕೇತದ ಅಷ್ಟು ಪವರ್ ಇಲ್ರಿ, ಎಲ್ಲಾ ಧೂಮಕೇತದ ಅಷ್ಟು ಪವರ್ ಅವ. ಧೂಮಕೇತ ಅಂದ್ರ ಗ್ರಹಗಳಕ್ಕಿನ್ನೂ ದೊಡ್ಡದವ್ರಿ. ಈಗ ನಮ್ಮ ಭೂಮಿ ಮೇಲೆ ಏನ್ರ ಒಂದು ಧೂಮಕೇತು ಬಂದ್ ಬಿತ್ತು ಅಂತ ಇಟ್ಕೋರಿ, ಹೌದಾ, ಬಂದ್ ಬಿದ್ರ ಭೂಮಿನೇ ಸ್ಫೋಟ ಆಗಿ ಹೋಗ್ತದ್ರಿ. ಹೌದಾ, ಅದು ಗುರುಗ್ರಹ ಕಪ್ಪಳಿಸದ. ಗುರುಗ್ರಹ ಒಂದು ದೊಡ್ಡ ಗ್ರಹ ರೀ. ಹಾಗಾಗಿ ಗುರುಗ್ರಹಕ್ಕೆ ಒಂದು ಸಣ್ಣ ಹೋಲ್ ಆಗ್ಯದ ಅಷ್ಟೇ. ಅದೇ ಗ್ರಹ, ಅದೇ ಸೋಮೇಕರ್ ಅಂತಕ್ಕಂಥ ಒಂದು ಧೂಮಕೇತು ಗುರುಗ್ರಹಕ್ಕೆ ಅಪ್ಪಳಿಸೋದೇನ್ರ ಭೂಮಿಗೆ ಅಪ್ಪಳಿಸಿತ್ತಲ್ಲ, ಭೂಮಿನೇ ಇರ್ತಾ ಇರ್ಲಿಲ್ಲ. ಈಗ ನೀವು ನೋಡ್ರಿ, ಯಾವ್ದಾರ ಒಂದು ಧೂಮಕೇತು ಹೊಂಟದ ಅಂದ ತಕ್ಷಣ ಟಿವಿದವ್ರು ಏನ್ಪರ್ ಹೇಳ್ತಾರೆ, ಭೂಮಿಗೆ ಬಂದ್ ಹಾಯ್ತದ ಇರಲ್ಲ ನಾವು ಅಂತೇಳಿ, ಹೌದಾ. ಆ ರೀತಿ ಏನ್ಪರ್ ಹೇಳ್ತಾ ಇರ್ತಾರ. ಎಲ್ಲಾ ಧೂಮಕೇತುಗಳು ಅಷ್ಟು ಪವರ್ಫುಲ್ಲೇ ಇರ್ತಾವ್ರಿ. ಅದು ಒಂದಕ್ಕೆ ಅಂತಲ್ಲ, ಯಾವ್ದು ಬಂದ್ ಯಾವ್ದಕ್ಕಾರ ಹಾಯ್ತಂದ್ರ ಅದು ಸ್ಫೋಟನೆ. ಹೌದಾ, ಭೂಮಿದ ಆಜು ಬಾಜುದೀಗ ನೋಡ್ರಿ, ಹೆಲೆ ಅಂತಕ್ಕಂಥ ಧೂಮಕೇತು 62ದಾಗ ಬಂದ್ ಕಾಣಿಸ್ತದ ಅಂತ ಹೇಳ್ತೀವಿ ನಾವು. ಅಂದ್ರೆ ಅದು ಭೂಮಿಗೆ ಹಾಯೋದಿಲ್ಲ, ಭೂಮಿ ಸಮೀಪದಿಂದ ಹೋಗ್ತದ, ಅವಾಗ ನೋಡ್ಬಹುದು. ಒಂದ್ ವೇಳೆ ಹಾಯ್ತು, ಮುಗಿತ್ ಕತಿ ಭೂಮಿದು, ತಿಳಿತಾ. ಕ್ಷುದ್ರ ಗ್ರಹಗಳದಾವಲ್ಲ, ಇವು ಕೂಡ ಏನ್ಪರ್ ಹಾಯ್ತವ್ರಿ, ಇವು ಕೂಡ ಏನ್ಪರ್ ಅಪ್ಪಳಿಸ್ತಾವ. ಯಾವ್ದಕ್ಕ? ಭೂಮಿಗೆ ಇತರೆ ಗ್ರಹಗಳಿಗೆ ಏನ್ಪರ್ ಅಪ್ಪಳಿಸ್ತಾವ, ಸ್ಫೋಟ ಆಗ್ತಾವ. ಹೌದಾ, ಸ್ಫೋಟ ಆಯ್ತಂದ್ರೆ ಮುಗಿತ್, ಖಲಾಸ್, ತಿಳಿತಾ. ತೆಗಿಲ ಇದು. ಧೂಮಕೇತು ಏನ್ ಕರೆಕ್ಟ್ ಇಳಿಸಿಲ್ ಬಿಡ್ರಿ, ನಡೀತದೆ. ಏನ್ರಿ? ಟೈಮಿಗೆ 2062 ಮೇಡಮ್, 365 ದಿನ ಇರ್ತಾವ ಅರ್ಧಾನು. ಯಾವ ದಿನ ಕಾಣಿಸ್ತದೋ, ಯಾವ ಟೈಮಿಗೆ ಕಾಣಿಸ್ತದೋ, ಹೌದಾ, ಯಾವ ತಿಂಗಳು ಕಾಣಿಸ್ತದೋ, ಹೌದಾ, ಮಾರ್ನಿಂಗ್ ಕಾಣಿಸ್ತದ ಏನ್ ರಾತ್ರಿ ಕಾಣಿಸ್ತದ ಏನ್ ಈವ್ನಿಂಗ್ ಕಾಣಿಸ್ತದ, ಅಷ್ಟು ಐಡಿಯಾ ಇಲ್ರಿ ಮೇಡಮ್ಮ. ಹೌದಾ, ಅಷ್ಟು ಐಡಿಯಾ ಇಲ್ಲ. ಅದು ಒಟ್ನಲ್ಲಿ 62ನೇ ಇಸ್ವಿದಾಗ ಕಾಣಿಸ್ತದ ಅಂತ ಹೇಳ್ಯಾರು ಯಾರು? ಜಿಯೋಗ್ರಾಫಿಸ್ಟ್ಗಳು. ಹೌದಾ, ಇಂಥದೇ ಟೈಮಿಗೆ ಕಾಣಿಸ್ತದ ಅಂತ ಹೇಳಿ ನನಗ ಐಡಿಯಾ ಇಲ್ರಿ ಮೇಡಮ್ಮ. ಹೌದಾ, ಒಂದ್ ವೇಳೆ ಯಾವ್ದ, ಹಾ, ಇನ್ನೊಂದು ಹೇಳ್ತೀನಿ. ಹೌದಾ, ಇಂಥದೇ ಟೈಮಿಗೆ ಕಾಣಿಸ್ತದ ಅಂತೇಳಿ ಯಾವ್ದಾರ ಬುಕ್ಕಿನಾಗ ಇದ್ದಿತ್ತಂದ್ರೂ ನಾವು ಓದ್ಕೊಂಡ್ ಬಂದು ನಿಮ್ಗೆ ಹೇಳ್ತಾರಿ ಮೇಡಮ್. ಆಯ್ತ್ರಿ? ಏನ್ರಿ? ಯಾರ್ ಬಡ್ಡೆ ದಿನ ಕಾಣ್ತದ ನಿಮಗ? ತೆಗಿಲ ಇದು. ಏನಾಗ್ಯದ್ರಿ? ಭೂಮಿ ಸುತ್ತ ಟೈಮ್ನಾಗ ನೀವು ಸುತ್ತಬೇಕಾಗಿತ್ತಲ್ಲ ಅಂತೇಳಿ. ನಿಮಗೆ ಯಾಕೆ ಫೀಲ್ ಆಗಲ್ಲ ಅಂದ್ರೆ ನೀವು ಭೂಮಿ ಗುರುತ್ವ ಶಕ್ತಿ ಒಳಗಿದ್ದೀರಿ, ತಿಳಿತಾ. ಆಲ್ರೆಡಿ ಭೂಮಿ ಮೂವ್ ಆಗ್ಲತ್ತದ. ಮುಂಜಾನೆ ಎದ್ದಾಗ ಏಟಾಗಿತ್ತು ಟೈಮ್? ಎಷ್ಟಾಗಿತ್ರಿ ಟೈಮ್? 5:05 ಆಗಿತ್ತು. ಈಗ ಎಷ್ಟುವರೆ ಆಗ್ಯದ? 6:10 ಅಲತ್ತದ. ಮುಂಜಾನೆ ಎದ್ದಾಗ AM ಇತ್ತು, ಈಗ PM ಅದ ರೀ. ಅಂದ್ರೆ ಭೂಮಿ ತಿರ್ಗ್ಯದ. ನೀವು ಯಾಕಡ್ರೆ ಆ ಕಡೆ ಈ ಕಡೆ ಹಾಯ್ದಿರೇನು? ಹಾಯ್ದಿಲ್ಲ. ಯಾಕೆ ಹಾಯಲ್ಲ ಅಂದ್ರೆ ನೀವು ಭೂಮಿ ಗ್ರಾವಿಟಿಗೆ ಒಳಪಟ್ಟಿರಿ, ತಿಳಿತಾ. ಗುರುತ್ವ ಶಕ್ತಿ, ಭೂಮಿಯ ಗುರುತ್ವ ಶಕ್ತಿಯಲ್ಲಿ ನೀವು ಇದ್ದ ಕಾರಣಕ್ಕಾಗಿ ನಿಮಗೆ ಯಾವುದೇ ಫೀಲ್ ಆಗೋದಿಲ್ಲ, ತಿಳಿತಾ. ಅರ್ಥ ಆಯ್ತಾ? ಹಾ, ಆ ಸಿಲೆಬಸ್ ಬರ್ಕೋತೀರೇನು? ಜಿಯೋಗ್ರಫಿ ಸಿಲೆಬಸ್, ಫಿಸಿಕಲ್ ಜಿಯೋಗ್ರಫಿ ಇದೆ. ನಾಳೆಗೆ ಬರ್ಕೋತೀರಿ? ಇರ್ಲಿ ತೋರ್, ಒಂದು ಬ್ರೇಕ್ ತಗೋರ್, ರಾಹುಲ್ ಸರ್ ಬರತ್ತಾನ. ನಾಳೆಗೆ ಬರ್ಕೊಂಬಟ್ರಿ. ಹಾ ಹಾ, ಹೇಳಪ್ಪಿ.
ಮುಗ್ದಿಲ್ಲ, ಒಂದು ಚಾಪ್ಟರ್ ಐತಿ ಈಗ. ಚಾಪ್ಟರ್ 15 ಚಾಪ್ಟರ್ ಅವರಿ, ಒಂದು ಚಾಪ್ಟರ್ ಎಂಡ್ ಐತಿ ಇವತ್ತ. ತಿಳಿತಾ? ಹೌದಾ ಸರ್ ಬಂದಾರ ನೋಡ್ರಿ. ಇಟ್ಟು ಒಂದೇ ಟಾಪಿಕ್ ಮುಗಿದೇ ಹೋಯ್ತು ಅನ್ಕೊಂಡೆ ಹೆಂಗೆ? ಸೌರಮಂಡಲ ಪಾಠ ಮುಗೀತು ಅಂತ ಹೇಳನ. ಒಂದೇ ದಿನಕ್ಕೆ 2-3 ದಿನ ಆಯ್ತು ಸ್ಟಾರ್ಟ್ ಆಗಿ, 2-3 ದಿನಕ್ಕೆ ಫಿಸಿಕಲ್ ಜಿಯೋಗ್ರಫಿ ಮುಗೀತದ. ನಿಮಗೆ ಯಾವಾಗ್ಲೂ ಗೊತ್ತಿರ್ಲಿ, ಹಾ ರೀ, ಯಾವಾಗ್ಲೂ ಗೊತ್ತಿರ್ಲಿ, ಫಿಸಿಕಲ್ ಜಿಯೋಗ್ರಫಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನೋಡ್ರದು. ಹೌದಾ? ಅದರಲ್ಲೂ ಹೈ ದೊಡ್ಡ ಎಕ್ಸಾಮ್ ಯಾವ ಇರ್ತಾವ ನೋಡ್ರಿ, ದೊಡ್ಡ ಎಕ್ಸಾಮ್ ಸಣ್ಣ ಎಕ್ಸಾಮ್ ಯಾವ್ದಕ್ಕೆ ಇರ್ಲಾಕ, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನ್ಪರ್ ಇದ್ರ ಮೇಲೆ ಫ್ರೇಮ್ ಆಗೋದು, ಫಿಸಿಕಲ್ ಜಿಯೋಗ್ರಫಿ ಮೇಲೆ. ತಿಳಿತಾ?